ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಮೊಟ್ಟ ಮೊದಲದಾಗಿ ತಂದೆ, ಮಗ, ಪರಿಶುದ್ಧಾತ್ಮನಿಗೆ ವಂದನೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ನಿಮ್ಮ ಮಧ್ಯದಲ್ಲಿ ನನ್ನನ್ನು ಆತನ ಕರೆಕೊಂಡು ನಿಲ್ಲಿಸಿದಕ್ಕೋಸ್ಕರವಾಗಿ. ಯೋಹನನ ಸುವಾರ್ತೆ 15:5 ವಾಕ್ಯ ಹೇಳ್ತದೆ, ನನ್ನನ್ನು ಬಿಟ್ಟು ನೀವು ಏನನ್ನು ಮಾಡಲಾರಿರಿ. ಎರಡನೇದಾಗಿ ಸಭೆ ಎಲ್ಲ ಹಿರಿಯರಿಗೂ, ಜೇಮ್ಸ್ ಅಣ್ಣ, ಜಂಟ್ಲಿ ಅಣ್ಣ, ಸಹೋದರ ಎನ್ಸಿಲ್ ಅನೇಕರಿದ್ದಾರೆ. ಹೆಚ್ಚಿನದಾಗಿ ಸಭೆಯ ಎಲ್ಲರೂ ನನಗೆ ಪರಿಚಿತರು. ತುಂಬ ವರ್ಷಗಳಿಂದ ಒಳ್ಳೆ ಸಂಬಂಧ ಈ ಸಭೆಯೊಟ್ಟಿಗೆ ನನಗಿದೆ ಮತ್ತು ಅದಕ್ಕಾಗಿ ನಾನು ದೇವರಿಗೆ ವಂದನೆ ಹೇಳ್ತಾ ಇದ್ದೇನೆ. ನನಗೂ ಒಂದು ಕುಟುಂಬದ ಹಾಗೆ ನೀವೆಲ್ಲರೂ, ನಿಮಗೋಸ್ಕರ ನನ್ನ ಕರ್ತನಿಗೆ ನಾನು ವಂದನೆ ಹೇಳ್ತೇನೆ. ಹಲ್ಲೆಲೂಯಾ. ಮಾತ್ರವಲ್ಲ, ನನಗೆ ಗೊತ್ತಿಲ್ಲ ನಾನು ಏನು ಮಾತಾಡಬೇಕೆಂಬುದಾಗಿ. ಕೆಲವೊಮ್ಮೆ ನಾನು ವೇದಿಕೆಗೆ ಹೋದಾಗಲೇ ದೇವರು ಪ್ರಸಂಗಗಳನ್ನು ಬದಲಾಯಿಸ್ತಾನೆ. ಅದೇ ಇವತ್ತು ಕೂಡ 2 ಕಡೆ ಕೂಡ ಅದೇ ಹಾಗೆ ಆಯಿತು. ಅಲ್ಲಿ ನಾನು ಯಾವುದೊಂದು ಮಾತಾಡ್ಬೇಕಂತ ಹೋಗಿದ್ದೆ, ಅದು ಮಾತಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಬೇರೆ ರೀತಿಯಲ್ಲಿ ದೇವರು ಕರ್ಕೊಂಡು ಹೋದ. ಅದಕ್ಕೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸೆಬೆಸ್ಟಿನ್ ಕೂಡ ಇದ್ದಾರೆ. ತುಂಬ ವರ್ಷಗಳ ಸ್ನೇಹ, ನಮ್ಮ ಸಂಬಂಧ. हमारा बीच में पास्टर सेबेस्टियन है, उनका और हमारा बहुत साल का एक रिलेशन है और विश्व ने अच्छा भाई है मेरा. ओके, प्रेज गॉड, हालेलुया. ನಾವು ಪ್ರಾರ್ಥನೆಯೊಂದಿಗೆ ದೇವರ ವಚನಗಳನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ, ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕೋಸ್ಕರವಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನತೆ, ಮಾನ, ಮಹಿಮೆ ನಾವು ಸಲ್ಲಿಸುತ್ತಾ ಇದ್ದೇವೆ. ನಿನ್ನ ವಾಕ್ಯದಲ್ಲಿ ಓದುತ್ತೆ ಮತ್ತೆ 18, 19, 20, ಎಲ್ಲಿ 2 ಮತ್ತು 3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನು ಇದ್ದೇನೆಂಬುದಾಗಿ ಹೇಳಿದಂತ ದೇವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ. ಅಪ್ಪ, ಈ ಸಭೆಗೆ ಏನು ಬೇಕೆಂಬುದಾಗಿ ನೀನು ಅರಿತಂತ ದೇವರಾಗಿರುವುದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ಅಪ್ಪ, ನಿನ್ನ ಜನರ ಜೊತೆಯಲ್ಲಿ ನೀನು ಮಾತನಾಡಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾನೆ. ಮತ್ತೆ 4:4, ಲೂಕ 4:4, ಧರ್ಮೋಪದೇಶಕರು 8:3 ಹೇಳುತ್ತದೆ ಸ್ವಾಮಿ, ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಒಂದೊಂದು ನುಡಿಗಳ ಮೂಲಕವಾಗಿ ಜೀವಿಸುತ್ತಾನೆಂಬುದಾಗಿ ಓದುತ್ತೇವೆ. ಯೆರೆಮೀಯ 15:16 ವಾಕ್ಯದ ಭಕ್ತನಾದ ಪ್ರವಾದಿಯಾದ ಯೆರೆಮೀಯನು ಈ ರೀತಿ ಹೇಳ್ತಾ ಇದ್ದಾನೆ, ನಿನ್ನಿಂದ ದೊರೆತಂತಹ ನಿನ್ನ ಮಾತುಗಳನ್ನು ನಾನು ಆಹಾರವಾಗಿ ಮಾಡಿಕೊಂಡೆನು. ನನ್ನಲ್ಲಿ ಆ ಒಂದು ವಚನಗಳು ಆನಂದವನ್ನು, ಹರ್ಷವನ್ನು, ಉಲ್ಲಾಸವನ್ನು ಉಂಟು ಮಾಡಿದೆ ಎಂಬುದಾಗಿ ಆತನ ಹೇಳಿದ ವಚನ ಪ್ರಕಾರವಾಗಿ ನಿನ್ನ ಸಭೆಯ ಜೊತೆಲಿ ಮಾತನಾಡಿ ಮುನ್ನಡೆಸಬೇಕೆಂಬುದು ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ ಸ್ವಾಮಿ. ಬೇಕಾದಂತ ಸ್ವಸ್ಥತೆ, ಬಿಡುಗಡೆಗಳನ್ನು ಈ ಜನರ ಮಧ್ಯದಲ್ಲಿ ಪ್ರತಿಯೊಬ್ಬರಿಗೋಸ್ಕರ ನಡೆಸಬೇಕಾಗಿ ಕರ್ತನೆ ಕೇಳ್ಕೊಳ್ತಾನೆ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಮಾನ, ಮಹಿಮೆ ನಿನಗೆ ಮಾತನ್ನು ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ನಾನು ನಿಮ್ಮ ಮಧ್ಯದಲ್ಲಿ ಸ್ವಸ್ಥತೆ ಮತ್ತು ಬಿಡುಗಡೆ ಕುರಿತಾಗಿ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರಣ ಸ್ವಸ್ಥತೆ ಮತ್ತು ಬಿಡುಗಡೆ ಅದು ಪ್ರತಿಯೊಬ್ಬರಿಗೂ ಬೇಕಾದಂಥ ಒಂದು ಸಂಗತಿಯಾಗಿರುತ್ತದೆ. ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ನಾವು ನಮ್ಮ ತಂದೆಯಾದ ದೇವರನ್ನು ಅನೇಕ ಹೆಸರುಗಳಿಂದ ತನ್ನನ್ನು ಪ್ರಕಟಿಸಿಕೊಂಡಿರುವಂಥದ್ದು ನೋಡ್ತೇವೆ. ಯೇಸು ಕ್ರಿಸ್ತನು ಕೂಡ ಅನೇಕ ಹೆಸರುಗಳಿಂದ ಸತ್ಯವೇದದಲ್ಲಿ ಪ್ರಕಟಿಸಲ್ಪಟ್ಟಿದ್ದಾನೆ. ಪವಿತ್ರಾತ್ಮನು ಕೂಡ ಅನೇಕ ಹೆಸರುಗಳಿಂದ ಪ್ರಕಟಿಸಲ್ಪಟ್ಟಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ಎಲ್ಲ ಹೆಸರುಗಳು ಆತನ ಗುಣ ಮತ್ತು ಸ್ವಭಾವವನ್ನು ಪ್ರಕಟಿಸುವಂಥದ್ದು ಆಗಿದೆ. ಉದಾಹರಣೆಗೆ ನಾವು ಆದಿಕಾಂಡ 22:14 ವಾಕ್ಯ, ಜೆನಿಸಿಸ್ ಚಾಪ್ಟರ್ 22:14 ವಾಕ್ಯ ಓದುವಾಗ, ಆತನು ಯೆಹೋವ ಈರೆ ಎಂಬ ಹೆಸರಿನ ಮೂಲಕವಾಗಿ ಆ ಮೋರಿಯ ದೇಶದ ಗುಡ್ಡದಲ್ಲಿ ಆತನು ತನ್ನನ್ನು ಪ್ರಕಟಿಸುವಂಥದ್ದನ್ನು ನಾವು ನೋಡ್ತೇವೆ. ಯೆಹೋವ ಈರೆ ಎಂದರೆ ಒದಗಿಸುವಂತ ದೇವರು. ಆತನು ಯಾರಾಗಿದ್ದಾನೆ? ಒದಗಿಸುವ. ಫಿಲಿಪ್ಪಿ 4:10, ಫಿಲಿಪ್ಪಿ 4:19 ಹೇಳ್ತದೆ, ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನೆಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒದಗಿಸುವಂತ ದೇವರು. ಎರಡನೇದಾಗಿ ನಾವು ನೋಡುವುದಾದ್ರೆ ವಿಮೋಚನಾ ಕಾಂಡ 17:15, ಎಕ್ಸೋಡಸ್ ಚಾಪ್ಟರ್ 17:15 ನಾವು ಬರುವಂತ ಸಂದರ್ಭದಲ್ಲಿ ಯೆಹೋವ ನಿಸ್ಸಿ ಎಂಬ ಹೆಸರಿನೊಂದಿಗೆ ತನ್ನನ್ನು ಆತನು ಪ್ರಕಟಿಸುವಂತದನ್ನು ನೋಡ್ತೇವೆ. ಅಮಾಲೇಕ್ಯರೊಂದಿಗೆ ಅಲ್ಲಿ ಮೋಶೆ ಮತ್ತು ಯೋಶುವ ಇಸ್ರೇಲ್ ಸೈನಿಕರಿಗೆ ಆತನು ಜಯ ಕೊಟ್ಟ. ಅದ ನಂತರವಾಗಿ ಅಲ್ಲಿ ಯೆಹೋವ ನಿಸ್ಸಿ ಎಂಬಂತ ಹೆಸರಿನ ಮೂಲಕವಾಗಿ ತನ್ನನ್ನು ಪ್ರಕಟಿಸಿಕೊಡುವಂಥದ್ದು. ಅಂದ್ರೆ ನಮ್ಮ ಜೀವಿತದಲ್ಲಿ ಜಯವನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಜಯ ಕೊಡುವುದರ ಮೂಲಕವಾಗಿ ಆತ ನಮ್ಮನ್ನು ನಡೆಸುವ ಆತನು. 1 ಕೊರಿಂಥ 15:57 ಹೇಳ್ತದೆ,
ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ 1 ಕೊರಿಂಥಿಯನ್ಸ್ ಚಾಪ್ಟರ್ 15:57 ಹೇಳ್ತಾ, ತಂದೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಜಯವನ್ನು ಕೊಟ್ಟಿದ್ದಾನೆಂಬಂತ ಮಾತನ್ನು ಅಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಜಡ್ಜಸ್ ಚಾಪ್ಟರ್ 6:24 ವಾಕ್ಯ ಓದುವಾಗ ಅಲ್ಲಿ ನ್ಯಾಯಸ್ಥಾಪಕರು 6:24 ವಾಕ್ಯದಲ್ಲಿ ಓದುತ್ತೇವೆ, ಗಿದ್ಯೋನನಿಗೆ ಅಲ್ಲಿ ಯೆಹೋವ ಶಾಲೋಮ್ ಎಂಬುದಾಗಿ ತನ್ನನ್ನು ಆತನು ಪ್ರಕಟಿಸಿಕೊಳ್ಳುವಂಥದ್ದು. ಅಂದ್ರೆ ಆತನು ಸಮಾಧಾನ ದೇವರು ಯಾರಾಗಿದ್ದಾನೆ? ಸಮಾಧಾನ ಕೊಡುವಂತ ದೇವರು ಎಂಬುದಾಗಿ ನಾವಲ್ಲಿ ಕಾಣ್ತೇವೆ. ಯೆಶಾಯ 9:6 ಆತನ 5 ಹೆಸರುಗಳಿಗೆ ಒಂದು ಹೆಸರಾಗಿದೆ, ಯೆಹೋವನು ಸಮಾಧಾನ ಪ್ರಭು ಆಗಿದ್ದಾನೆಂಬುದಾಗಿ ಕೂಡ ನಾವಲ್ಲಿ ನಾವು ನೋಡ್ತೇವೆ. ವಿಮೋಚನ ಕಾಂಡ 3:13 ವಾಕ್ಯಕ್ಕೆ ಬರುವಾಗ, ತಾನು ಇರುವಾತನ್ ಎಂಬ ಹೆಸರಿನಿಂದ ಮೋಶೆಗೆ ಆ ಒಂದು ಹೊರೆಬಿನ ಬೆಟ್ಟದಲ್ಲಿ ಉರಿಯುವಂತ ಪೊದೆ ಮೂಲಕವಾಗಿ ತನ್ನನ್ನು ಪ್ರಕಟಿಸುವಂಥದ್ದು. ಅಂದ್ರೆ ನನಗಿಂತ ಬೇರೆ ದೇವರು ಇಲ್ಲ. ಇರುವಾತನೆಂದ್ರೆ ಏನು? ನಾನಲ್ಲದೆ ಬೇರೆ ದೇವರು ಯಾರು ಕೀಡ ಇಲ್ಲ, ನಾನೇ ಆದಿ ನಾನೇ ಅಂತ್ಯ. ಪ್ರಕಟಣೆ 1:4 ಮತ್ತು 1:8 ಹೇಳಿದ ಪ್ರಕಾರವಾಗಿ ನಾನೇ ಆಗಿದ್ದೇನೆ, ಇರುವಂತ ದೇವರು, ಜೀವಿಸುವ ದೇವರು. ಕೀರ್ತನೆ 90 ನಾವು 1 ಮತ್ತು 2 ವಾಕ್ಯ, Psalms 91:2 ಅಲ್ಲಿ ನಾವು ನೋಡುತ್ತೇವೆ, ದೇವರೇ ಈ ಒಂದು ಭೂಮಿ, ಅದರ ಬೆಟ್ಟಗಳು, ಒಳ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿತವಾಗಿ ನೀನೇ ಏನಾಗಿದ್ದಿ? ದೇವರಾಗಿದ್ದೆ ಎಂಬುದಾಗಿ ಭಕ್ತನಾದ ಮೋಶೆ ಅಲ್ಲಿ ಹೇಳುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಕೀರ್ತನೆ 23:1 ವಾಕ್ಯ, Psalms 23:1 ಯೆಹೋವನು ನನಗೆ ಕುರ್ಬನ್ ಎಂಬುದಾಗಿ ದಾವೀದನು ಹೇಳ್ತಾರೆ. ಆದ್ರೆ ಯೆಹೋವ ರೂವ ಎಂಬ ಹೆಸರಿನಿಂದ ತನ್ನನ್ನು ಆತನು ಪ್ರಕಟಿಸಿಕೊಳ್ಳುವಂಥದ್ದನ್ನು ನೋಡ್ತೇವೆ. ಯೆರೆಮೀಯ 23:6 ಯೆಹೋವ ಚಿದ್ಕೇನು ಎಂಬ ಹೆಸರಿನಿಂದ, ಅಂದ್ರೆ ಯೆಹೋವ ನಮ್ಮ ನೀತಿಯಾಗಿದ್ದಾನೆ ಎಂಬ ಹೆಸರಿನಿಂದ ತನ್ನನ್ನು ಆತನು ಪ್ರಕಟಿಸ್ತಾ ಇದ್ದಾನೆ. ಎಜೆಕಿಯೇಲ್ 48:35 ಯೆಹೋವ ಶಮ್ಮ, ಯೆಹೋವನು ನಮ್ಮ ನೆಲೆ ಎಂಬ ಹೆಸರಿನಿಂದ ತನ್ನನ್ನು ಅಲ್ಲಿ ಪ್ರಕಟಿಸಿ ನೋಡ್ತೇವೆ. ಆದ್ರೆ ಎಕ್ಸೋಡಸ್ ಚಾಪ್ಟರ್ 15:26 ಬರುವಾಗ, ವಿಮೋಚನ ಕಾಂಡ 15:26 ವಾಕ್ಯಕ್ಕೆ ಬರುವಾಗ, ಯೆಹೋವ ರಾಪ ಎಂಬ ಹೆಸರಿನಿಂದ ತನ್ನನ್ನು ಆತನು ಪ್ರಕಟಿಸುತ್ತಾನೆ. ಅದರ ಅರ್ಥ ಏನು ಗೊತ್ತುಂಟ? ದೇವರು ಸೌಖ್ಯದಾಯಕನು, ಆರೋಗ್ಯದಾಯಕನು ಎಂಬ ಒಂದು ಅರ್ಥ ಅಲ್ಲಿ ಬರುವಂತದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದ್ರೆ ಪ್ರತಿಯೊಂದು ರೋಗಕ್ಕೂ, ಪ್ರತಿಯೊಂದು ವ್ಯಾಧಿಗೂ, ಪ್ರತಿಯೊಂದು ಸಮಸ್ಯೆಗೂ ಕಾರಣ ಸೈತಾನನಾಗಿದ್ದಾನೆ. ರೋಗ ಮತ್ತು ಸ್ವಸ್ಥತೆ ಅಥವಾ ಬಿಡುಗಡೆ ಎಂಬುದಾಗಿ ಹೇಳ್ಬೇಕಾದ್ರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಕೇವಲ ಮಾನಸಿಕವಾಗಿ ಮಾತ್ರವಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕರ್ತನು ಬಿಡುಗಡೆ ಕೊಡ್ಲಿಕ್ಕೆ ಇಷ್ಟಪಡುತ್ತಾನೆ. ಅದಕ್ಕೆ ಬಿಡುಗಡೆ ಎಂಬುದಾಗಿ ಹೇಳುವಂಥದ್ದು. ಉದಾಹರಣೆಗೆ ಸತ್ತಂತ ಶವಗಳನ್ನು ಕೂಡ ಕರ್ತನು ಏನ್ ಮಾಡ್ತಾನೆ? ಎಬ್ಬಿಸ್ಲಿಕ್ಕೆ ಸಾಧ್ಯ. ನಾವು ಸ್ವಲ್ಪ ಸಮಯದ ಮುಂಚೆ ನಾವು ಪಾಸ್ಟರ್ ಸಭೆಸ್ಟಿನ ಬರುವಾಗ ಮಾತಾಡ್ತಿದ್ದೆವು. ಬೆನ್ಸನ್ ಅಡಿವುಸ ಎಂಬುದಾಗಿ ಹೇಳುವಂತ ದೇವಸೇವಕರು, ಪಾಸ್ಟರ್ ಕ್ರಿಸ್ ನೈಜೀರಿಯಾ ಅವರ ಆತ್ಮಿಕ ತಂದೆಯಾಗಿದ್ದರು. ಅವರ ಆರಂಭದ ಒಂದು ಸೇವೆಯಲ್ಲಿ ಅವರಿಗೆ ಒಂದು ವಾಕ್ಯ ಸಿಗ್ತದೆ, ಮತ್ತಾಯನ ಸುವಾರ್ತೆ 10:8. ಅದರಲ್ಲಿ ಹೇಳ್ತದೆ, ಸತ್ತವರನ್ನು ಎಬ್ಬಿಸಿರಿ, ಕುಷ್ಠ ರೋಗಿಗಳನ್ನು ಶುದ್ಧಪಡಿಸಿರಿ, ರೋಗಿಗಳನ್ನು ಗುಣಪಡಿಸಿರಿ ಎಂಬಂತ ವಾಕ್ಯ ಸಿಗುತ್ತದೆ. ಅದನ್ನು ಹಿಡಿದುಕೊಂಡು ಅವರಿಗೊಂದು ಪ್ರಕಟಣೆಯಾಗಿ ವಾಕ್ಯ ಸಿಕ್ಕಿತು. ತಮ್ಮ ಸೈಕಲ್ ಅನ್ನು ಏರಿಕೊಂಡು ಅವರು ಇಡೀ ಊರಿಗೆ ಹೋಗ್ತಾ ಇದ್ದಾರೆ. ಯಾರೋ ನಿಮ್ಮಲ್ಲಿ ಸತ್ತವರು ಇದ್ದಾರಾ, ಯಾರೋ ಸತ್ತವರು ಇದ್ದಾರ ಅಂತ. ಕೊನೆಗೆ ಒಂದು ಹಳ್ಳಿಯ ಮನೆಗೆ ಹೋದಾಗ ಒಂದು 12 ವರ್ಷದ ಒಂದು ಮಗು ಸತ್ತಿದೆ ಎಂಬುದಾಗಿ ಗೊತ್ತಾಯ್ತು. ಕೊನೆಗೆ ಅಲ್ಲಿ ಅವರಲ್ಲಿ ರೆಡಿ ಮಾಡ್ತಾ ಇದ್ರು, ಸ್ಮಶಾನಕ್ಕೆ ಕೊಂಡೊಡ್ಲಿಕ್ಕಾಗಿ ಅವರು ಹೋಗಿ ನಾನು ಇವರು ಎಬ್ಬಿಸ್ತೇನೆ ಎಂಬುದಾಗಿ ಹೇಳಿ ಅವರು ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ಬಾ ಎಂಬುದಾಗಿ ಹೇಳಿದಾಗ ಆ ಮಗು ಎದ್ದು ಬಂತು. ಅಂದ್ರೆ ಸತ್ತಂತ ಶವಗಳನ್ನು ಈ ದಿನಗಳಲ್ಲಿ ಕೂಡ ಅದ್ಭುತಗಳನ್ನು ದೇವರು ಮಾಡುತ್ತಾನೆ. ಈ ದಿನಗಳಲ್ಲಿ ಕೂಡ ಅದ್ಭುತ. ಯಾಕಂದ್ರೆ ಪೌಲನು ಒಂದು ಮಾತು ಹೇಳ್ತಾನೆ, 1 ಕೊರಿಂಥ 2:4 ವಾಕ್ಯದಲ್ಲಿ, 1 ಕೊರಿಂಥ್ ಚಾಪ್ಟರ್ 2:4 ನಾನು ನಿಮ್ಮ ಬಳಿ ಬಂದಾಗ ಮಾನುಷ ಜ್ಞಾನವನ್ನು ಬಳಸುವಂತ ಪದಗಳನ್ನು ಉಪಯೋಗಿಸಿ ದೇವರಾತ್ಮನ ಶಕ್ತಿಯನ್ನು ತೋರ್ಪಡಿಸುವಂತ ಮಾತುಗಳನ್ನು ಉಪಯೋಗಿಸಿದೆ ಅಂತ ಹೇಳ್ತಾನೆ. 1 ಕೊರಿಂಥ್ 4:20 ಹೇಳ್ತಾನೆ, ಅಲ್ಲಿ ದೇವರ ರಾಜ್ಯ ಯಾವುದರಲ್ಲಿ ಎಂತೋ ಮಾತಿನಲ್ಲಿ ಅಲ್ಲ, ಶಕ್ತಿಯಲ್ಲಿ ಅಡಕವಾಗಿದೆ. 1 ಥೆಸಲೋನಿಕ 1:5 ಪೌಲನು ಪುನಃ ಥೆಸಲೋನಿಕ ಸಭೆಯನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ, ನಾವು ನಿಮ್ಮ ಬಳಿಯಲ್ಲಿ ಸುವಾರ್ತೆಯನ್ನು ತಂದಾಗ ಯಾವ ರೀತಿಯಲ್ಲಿ ಬಂತು? ಬಲದೊಂದಿಗೆ, ಪವಿತ್ರಾತ್ಮದೊಡನೆ, ಬಲದೊಂದಿಗೆ, ನಿಶ್ಚಯದೊಡನೆ. ಅದರ ಅರ್ಥ ಏನು ಗೊತ್ತುಂಟ? ಆ ಸುವಾರ್ತೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಅದು ಪ್ರಕಟವಾಯಿತು. ಪವಿತ್ರಾತ್ಮನ ಬಲದಿಂದ. ಯಾವಾಗ ಪವಿತ್ರಾತ್ಮದೊಂದಿಗೆ ವಚನ ಬರ್ತದೆ, ಪವಿತ್ರಾತ್ಮದೊಂದಿಗೆ ಸುವಾರ್ತೆ ಬರ್ತದೆ, ಅಲ್ಲಿ ಪವಿತ್ರಾತ್ಮನ ಶಕ್ತಿಯಲ್ಲಿ ಪ್ರಕಟ ಆಗುತ್ತದೆ.
ಶಕ್ತಿಯೊಂದಿಗೆ ಬಂತು, ನಿಶ್ಚಯದೊಂದಿಗೆ ಬಂತು. ಯಾಕಂದ್ರೆ ಬರುವಂತ ಒಂದೊಂದು ವಾರ್ತೆಗಳು, ಸತ್ಯವೇದದ ಒಂದೊಂದು ವಾರ್ತೆಗಳು ಅದು ಹೌದು ಮತ್ತು ಆಮೇನ್. ದೇವರು ಸ್ವಸ್ಥತೆಯ ಮೂಲಕ ಏನೆಲ್ಲ ಹೇಳಿದಾನೋ ಅದು 100% ನೆರವೇರುವಂಥದ್ದಾಗಿದೆ. ಅದನ್ನು ನಾವು ನಂಬುವಾಗ ನಮ್ಮ ಜೀವಿತದಲ್ಲಿ ಅದರ ಬಿಡುಗಡೆಯು ಪ್ರಕಟವಾಗುವಂಥದ್ದಾಗಿದೆ ಪ್ರಿಯರೇ. ಹಾಗಾದ್ರೆ ಇಲ್ಲಿ ನಾವು ನೋಡುವಂಥದ್ದು ಪೌಲನ ಜೀವಿತದಲ್ಲಿ, ಕರ್ತನ ಯೇಸು ಸ್ವಾಮಿಯ ಜೀವಿತದಲ್ಲಿ, ಅಪೊಸ್ತಲರ ಜೀವಿತದಲ್ಲಿ ಕೂಡ ಕರ್ತನು ಅನೇಕ ವಿಧವಾದ ಅದ್ಭುತ ಸ್ವಸ್ಥತೆಯ ಸೇವೆಗಳನ್ನು ಮಾಡುವಂಥದ್ದನ್ನು ನೀವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಯಿತು. ಯೇಸು ಕ್ರಿಸ್ತನ ಸಂಬಂಧವಾಗಿ ಅನೇಕ ವಾಕ್ಯಗಳು ಉಂಟು ಹೇಳುವಂಥದ್ದು. ಅಪೊಸ್ತಲಕತೆ 2:22 ವಾಕ್ಯಕ್ಕೆ ಬರುವಾಗ ಅಲ್ಲಿ ಪೇತ್ರನು ಆ ಒಂದು ಪೆಂತೆಕೋಸ್ ದಿವಸದಲ್ಲಿ ಆ ಸಭೆಯಲ್ಲಿ ನೆರೆದಂತ ಆ ಜನರನ್ನು ಉದ್ದೇಶಿಸಿ ಮಾತಾಡುವಂತ ಮಾತು ಏನಾಗಿತ್ತು ಗೊತ್ತುಂಟ? ನಜರೇತಿನ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಏನ್ ಮಾಡಿದಂತೆ? ಯೇಸುವನ್ನು ಉಪಯೋಗಿಸಿದನು. ಹೇಗೆ? ಆತನ ಕೈಯಿಂದ ಅದ್ಭುತಗಳನ್ನು, ಮಹತ್ತುಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಆತನು ತನಗೆ ಮೆಚ್ಚುಗೆ ಆದವನೆಂಬುದಾಗಿ ಆತನು ಪ್ರಕಟಿಸಿದನೆಂಬುದಾಗಿ ಅಲ್ಲಿ ಅಪೊಸ್ತಲ ಪೇತ್ರನು ಆ ದಿವಸದಲ್ಲಿ ನೆರೆದು ಬಂದ ಜನರೊಟ್ಟಿಗೆ ಈ ವಾಕ್ಯವನ್ನು ಉಲ್ಲೇಖಿಸಿ ಮಾತಾಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಮಾತ್ರವಲ್ಲ, 1 ಯೋಹನ 3:8 ವಾಕ್ಯ ಹೇಳ್ತದೆ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೋಸ್ಕರ ದೇವಕುಮಾರನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು. ಯಾಕೆ ಈ ವಾಕ್ಯ ಹೇಳ್ತದಂದ್ರೆ, ಪ್ರತಿಯೊಂದು ರೋಗಗಳ ಹಿಂದೆ, ಪ್ರತಿಯೊಂದು ಸಮಸ್ಯೆಗಳ ಹಿಂದೆ ಸೈತಾನ, ದುರಾತ್ಮ ಶಕ್ತಿಗಳು ಇದೆ. 100ಕ್ಕೆ 100%. ಒಂದು ಡೈವರ್ಸ್, ವಿವಾಹ ವಿಚ್ಛೇದನ ಹಿಂದೆ ದುರಾತ್ಮಗಳಿದೆ, ರೋಗಗಳಿಂದ, ಮಾನಸಿಕ ರೋಗಗಳಾಗಿರ್ಬೋದು, ಆಂತರಿಕ ರೋಗಗಳಾಗಿರ್ಬೋದು, ಶಾರೀರಿಕ ರೋಗಗಳಾಗಿರ್ಬೋದು, ಅವುಗಳ ಹಿಂದೆ ದುರಾತ್ಮ ಶಕ್ತಿಗಳು ಇದ್ದಾವೆ. ಅಥವಾ ನಮ್ಮ ಕೆಲಸ ಹೋಗುವಂಥ ಸಂಗತಿಗಳಾಗಿರ್ಬೋದು, ಫೈನಾನ್ಸ್ ನಮ್ಮದ ಬ್ಲಾಕ್ ಆದಂಥ ಸಂಗತಿಗಳಿರ್ಬೋದು, ಅದರ ಹಿಂದೆ ಕೂಡ ದುರಾತ್ಮ ಶಕ್ತಿಗಳ ಕ್ರಿಯೆ ಇದೆ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಾನು ಸುಮಾರು ಒಂದು 3 ವಾರದ ಹಿಂದೆ ಅಬುದಾಬಿಯಲ್ಲಿದ್ದೆ. ಪಾಸ್ಟರ್ ರೋಷನ್ ಅವರ ಚರ್ಚಲ್ಲಿ ನಾನು ಸೇವೆಗೋಸ್ಕರವಾಗಿ ಹೋಗಿದ್ದೆ. ಅಲ್ಲಿ ಒಂದು ನೇಪಾಳಿ ಸಹೋದರನ್ನು ಕರ್ಕೊಂಡು ಬಂದಿದ್ರು. ಒಂದು ವಿಚ್ಕ್ರಾಫ್ಟ್ ಸ್ಪಿರಿಟ್ ಆ ಒಂದು ಸಹೋದರಿಯಲ್ಲಿತ್ತು. ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಆ ವಿಚ್ಕ್ರಾಫ್ಟ್, ಆ ಸ್ಪಿರಿಟ್ ಹೊರಗಡೆ ಬಂತು. ಅದು ಹೇಳ್ತಾ ಇದೆ, ಇವಳನ್ನು ನಾನು ಬಡವಳನ್ನಾಗಿ ಮಾಡ್ತೇನೆ. ಏನ್ ಹೇಳ್ತದೆ ಆ ಸ್ಪಿರಿಟ್? ಇವಳನ್ನು ನಾನು ಬಡವಳನ್ನಾಗಿ ಮಾಡ್ತೇನೆ. ಇವಳು ತುಂಬಾ ಯೇಸುವನ್ನು ಪ್ರೀತಿ ಮಾಡ್ತಾಳೆ ಮತ್ತು ಸೇವೆಗೆ ಕೊಡ್ತಾ ಇದ್ದಾಳೆ. ಇವಳನ್ನು ಅವಳು ನೋಡುವಾಗ ಮತ್ತೆ ನಾನು ಕೇಳಿದಾಗ ಅವಳಿಗೆ ಕೆಲಸ ಇಲ್ಲ, ತುಂಬ ಸಮಯದಿಂದ ತುಂಬ ಕೆಲಸ ಹೋಗಿ ಆರ್ಥಿಕವಾದ ಒಂದು ಭಯಂಕರ ಮುಗ್ಗಟ್ಟು ಬಂದು ಭಾರಿ ವಿಧವಾದ ತೊಂದರೆಯಲ್ಲಿ ಅವಳು ಜೀವನ ಮಾಡ್ತಾ ಇದ್ದಾಳೆ ಎಂಬುದಾಗಿ ಗೊತ್ತಾಯ್ತು. ಆ ದಿನದಲ್ಲಿ ಆ ದುರಾತ್ಮವನ್ನು ಗದರಿಸಿ ಆ ಮಗಳಿಂದ ಹೊರಗೆ ತೆಗಿಲಿಕ್ಕೆ ದೇವರು ಸಹಾಯ ಮಾಡಿದ. ಅಂದ್ರೆ ನಮಗೆ ಶಾರೀರಿಕವಾಗಿ ಹೊರಗಿನ ತೋರಿಕೆಯಲ್ಲಿ ಕಾಣ್ತದೆ ಈ ಸಾಮಾನ್ಯವಾದ ಸಂಗತಿಗಳೆಂಬುದಾಗಿ. ಆದರೆ ಆತ್ಮಿಕ ಲೋಕದಲ್ಲಿ ನಮ್ಮ ಫೈನಾನ್ಸ್ನ ಸಮಸ್ಯೆ ಆಗಿರಬಹುದು, ಅಥವಾ ಮನೆಯ ಕುಟುಂಬದ ಸಮಸ್ಯೆ ಆಗಿರಬಹುದು, ನಮ್ಮ ಪ್ರಮೋಷನ್ ಬ್ಲಾಕ್ ಆದಂಥ ಸಂಗತಿ ಆಗಿರ್ಬೋದು, ವಿಸಾ ಸಿಗದೆ ಇರುವಂಥ ಸಂಗತಿ ಆಗಿರ್ಬೋದು, ಇಂಟರ್ವ್ಯೂ ಫೈಲ್ ಆಗುವಂಥ ಸಂಗತಿಗಳಾಗಿರ್ಬೋದು, ಪ್ರತಿಯೊಂದರ ಹಿಂದುಗಡೆ ಸೈತಾನಿಕ ಶಕ್ತಿಗಳು ಇದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಳಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಸೈತಾನನ ಕೆಲಸಗಳನ್ನು ಅಥವಾ ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದಾಗಿ ಆ ವಾಕ್ಯದಲ್ಲಿ ನಾವು ಓದಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾನು ಕಳೆದ ಡಿಸೆಂಬರ್ ಅಲ್ಲಿ UK ನಾನು ಹೋಗಿದ್ದೆ. ನಾನು ಏನ್ ಹೇಳ್ತಾರೆ ಅಂದ್ರೆ 10 ವರ್ಷ 15 ವರ್ಷದಿಂದ ಇರುವಂತ ಅನೇಕ ವಿಶ್ವಾಸಿಗಳಲ್ಲಿ ದುರಾತ್ಮ ಶಕ್ತಿಗಳು, ಈ ಮಾಟಕ ಮಂತ್ರವಾದ ಸಂಬಂಧವಾದ ಈ ಸ್ಪಿರಿಟ್ಗಳು ಇದ್ದವು. ಅಂದ್ರೆ 9 ವರ್ಷದಿಂದ ಒಂದು ಸಹೋದರಿ ಕರ್ಕೊಂಡು ಬಂದ್ರು. ಅವರು ಮಾನಸಿಕ ರೋಗದಿಂದ ಬರಳುತ್ತಿದ್ದರು. ಮಾನಸಿಕ ರೋಗಕ್ಕೆ ಟ್ರೀಟ್ಮೆಂಟ್ ಕೂಡ ನಡೀತಿತ್ತು ಅವರಿಗೆ. ಹೀಗೆ ಬಂದು ನಿಂತರು. ಕೈ ಇಡುವಾಗ ಆ ದುರಾತ್ಮ ಅವರ ಶರೀರದಿಂದ ಹೊರಗಡೆ ಬಂತು. ಆ ದುರಾತ್ಮ ಶರೀರ ಬಂದು ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸಿದಾಗ ಬಿಟ್ಟು ಹೋಯಿತು. ಅದರ ನಂತರ ಇವತ್ತಿನವರೆಗೂ ಆ ಸಹೋದರಿ ಪೂರ್ಣ ಸೌಖ್ಯವಾಗಿದ್ದಾಳೆ. ಯಾವುದೇ ಮೆಡಿಸಿನ್ ಇಲ್ಲದೆ ಇವತ್ತು ಅವಳು ಜೀವನ ಮಾಡ್ತಾ ಇದ್ದಾಳೆ. ಅಲ್ಲಲ್ವಯ್ಯ. ಇನ್ನೊಂದು ಸಹೋದರ, ಅದು ಇನ್ನೊಂದು ಕಾಟೇಜ್ ಬಿಟ್ಟಿಂಗ್ಗೆ ನಾನು ಕರ್ಕೊಂಡು ಹೋಗಿ ಈಶ್ವರ್ ಎಂಬಂತ ಸ್ಥಳದಲ್ಲಿ, ಅಲ್ಲಿ ಸುಮಾರು ಒಂದು
25 ಜನ ಸೇರಿಕೊಂಡಿದ್ರು. ಅದರಲ್ಲಿ ಒಬ್ಬ ಸಹೋದರ, ಅವರು ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಅಲ್ಲೇ ಕೆಲವು ಇವೆಲ್ಲ ರೋಗಿಗಳು ಆಕ್ಸಿಡೆಂಟ್ ಕೇಸ್ ಇದೆಲ್ಲ ನೋಡಿ ಯಾವುದೊಂದು ಭಯ ಅವರಿಗೆ ಗೊತ್ತಾಗದ ರೀತಿ ಬಂದು ಬಿಡ್ತು. ಅದು ಕೂಡ ಒಂದು 5-6 ತಿಂಗಳ ಹಿಂದೆ. ಕೊನೆಗೆ ಸುಟೈಸ್ ಅಟೆಂಪ್ಟ್ ಮಾಡಲಿಕ್ಕೆ ಯಾವಾಗಲೂ ಅವರಿಗೆ ಪ್ರೇರೇಪಣೆ ಆಗ್ತಾ ಇತ್ತು. ಡಿಪ್ರೆಷನ್ ಮೆಡಿಸಿನ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಮಾಡಿದ್ರು ಭಯ ಹೋಗ್ತಾ ಇಲ್ಲ. ಮಾತ್ರವಲ್ಲ, ಶರೀರದಲ್ಲಿ ಭಾರವಾದಂಥ ಅನುಭವಗಳು. ಪ್ರಾರ್ಥಿಸಿದಾಗ ಅವರ ಶರೀರದ ದುರಾತ್ಮ ಅದು ಪ್ರಕಟ ಆಗಿ ಅದು ಬಿಟ್ಟು ಹೋಯಿತು ಪ್ರಿಯರೇ. ಅದರ ನಂತರ ಅವರು ಪೂರ್ಣವಾಗಿ ಸೌಖ್ಯವಾಗಿದ್ದಾರೆ. ಆದ ಕಾರಣ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಕಾಯಿಲೆ ಆಗಲಿ, ಯಾವುದೇ ವಿಧವಾದಂಥ ರೋಗ ಆಗಿರಲಿ, ಅದರ ಹಿಂದುಗಡೆ ದುರಾತ್ಮ ಶಕ್ತಿಗಳ ಕ್ರಿಯೆ ಇದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. 2000 ಇಸವಿಯಿಂದ 2017 ಇಸವಿಯವರೆಗೆ ನನ್ನ ಶರೀರದಲ್ಲಿ ಸುಮಾರು 13 ಕಾಯಿಲೆಗಳಿತ್ತು. ಬೇರೆಯವರಿಗೆ ನಾನು ಹೋಗಿ ಪ್ರಾರ್ಥಿಸುವಾಗ ಅವರಿಗೆ ಸೌಖ್ಯ ಸಿಗ್ತಾ ಇತ್ತು. ಅದು ನನ್ನ ಶರೀರದಲ್ಲಿ ರೋಗಗಳಿತ್ತು. ನಾನು ಸುಮಾರು ಈವನ್ ಇಲ್ಲಿ ಕುವೈಟಿಗೆ ಬಂದಂಥ ಬೇರೆ ಬೇರೆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಮೆಡಿಸಿನ್ ಪೊಟ್ಟಣ ತಗೊಂಡು ಹೋಗ್ಬೇಕಾಗಿತ್ತು. ನನಗೆ ಪ್ರತಿ ದಿವಸ 9 ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ನಾನು ಪ್ರತಿದಿನ ತಗೊಳ್ಬೇಕು. ಅದು ತಗೊಳ್ಳಲೇ ಆಗಲ್ಲ. ನನಗೆ ಸಿವಿಯರ್ ಅಸ್ತಮ ಇತ್ತು, ಮೂಗು ಬ್ಲಾಕ್ ಆಗುವಂಥ ಪರಿಸ್ಥಿತಿ ಇತ್ತು, ಸಿವಿಯರ್ ಮೈಗ್ರೇನ್ ಇತ್ತು, ಜಾಯಿಂಟ್ ಪೈನ್ ಇತ್ತು, ಬ್ಯಾಕ್ ಪೈನ್ ಇತ್ತು, ಲಿವರ್ ಸಮಸ್ಯೆ ಇತ್ತು, ಎಲರ್ಜಿ ಇತ್ತು, ಶರೀರದ ರಿಂಗ್ ವರ್ಮ್ ಯಾವಾಗಲೂ ಎದ್ದು ಬರುವಂಥದ್ದಾಗಿತ್ತು. ಬೇರೆ ಸುಮಾರು 13 ವಿಧವಾದ ಕಾಯಿಲೆಗಳು ಶರೀರದಲ್ಲಿ ಇದ್ದವು ಪ್ರಿಯರೇ. 2017 ಇಸವಿಯಲ್ಲಿ ಜನವರಿ 4ನೇ ತಾರೀಕಿಗೆ ಲಿಕ್ವಿಡ್ ಫಾಸ್ಟಿಂಗ್ 40 ದಿವಸ ತಗೊಳ್ಳೋದಕ್ಕೆ ದೇವರು ಸಹಾಯ ಮಾಡಿದ. ರಾತ್ರಿಯಲ್ಲಿ ನಾನು ಕೂತು ಪ್ರಾರ್ಥನೆ ಮಾಡ್ತಾ ಇದ್ದೆ, ಟಂಗ್ಸಲ್ಲಿ ಪ್ರೇಯರ್ ಮಾಡ್ತಾ ಇದ್ದೆ, ಆರಾಧನೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ದೇವರು ಒಂದು ದರ್ಶನ ನನಗೆ ತೋರಿಸಿದ. ಆ ದರ್ಶನದಲ್ಲಿ ದುರಾತ್ಮಗಳು ಹೇಗೆ ಮನುಷ್ಯನ ಶರೀರವನ್ನು ಬಂಧಿಸ್ತವೆ ಮತ್ತು ಹೇಗೆ ರೋಗ ಉತ್ಪತ್ತಿ ಮಾಡ್ತದೆ ಎಂಬುದಾಗಿ ದೇವರು ನನಗೆ ತೋರಿಸಿದ. ಇವನ್ ಹಲ್ಲು ನೋವು ಕೂಡ ದುರಾತ್ಮಗಳಿಂದ ಬರ್ತದೆ. ಕೆಲವೊಂದನ್ನು ಆ ದಿನಗಳಲ್ಲಿ ಆ ನೋವುಗಳನ್ನು ಅನುಭವಿಸುವ ಹಾಗೆ ದೇವರು ಮಾಡಿ ಅದು ಹೇಗೆ ಅದು ಏರಿ ಬರ್ತದೆ ಸ್ಪಿರಿಟ್ಗಳು ಅಥವಾ ಇವನ್ ಕ್ಯಾನ್ಸರ್ ರೋಗಾತ್ಮಗಳನ್ನು ದೇವರು ತೋರಿಸಿದ. ಆ 17ನೇ ಇಸವಿ ಜನವರಿ 4ನೇ ತಗೊಂಡ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನ ಶರೀರದ ಆ ರೋಗಾತ್ಮಗಳನ್ನು ಗದರಿಸುವುದಕ್ಕೆ ದೇವರು ಸಹಾಯ ಮಾಡಿದ. ಆ ಉಪವಾಸ ಪ್ರಾರ್ಥನೆ ನಂತರ ಇವತ್ತಿನವರೆಗೂ ಆ ರೋಗಗಳು ನನಗೆ ತಿರುಗಿ ಶರೀರದಲ್ಲಿ ಬರಲಿಲ್ಲ. ಒಂದೇ ಒಂದು ಮೆಡಿಸಿನ್ ಅದಕ್ಕೆ ಸಂಬಂಧವಾಗಿ ನಾನು ತಗೊಳ್ಳಿಲ್ಲ. ಹಲ್ಲೆಲೂಯಾ. ಆದ ಕಾರಣ ಸ್ವಸ್ಥತೆ ಇವತ್ತಿಗೂ ಕೂಡ ದೇವರು ಮಾಡ್ತಾ ಇದ್ದಾನೆ. ಅಪೊಸ್ತಲಕೃತ್ಯ 10:38 ಹೇಳ್ತದೆ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 10:38 ವಾಕ್ಯ ಓದುದಾದ್ರೆ ಅಲ್ಲಿ ಹೇಳ್ತಾ ಉಂಟು, ತಂದೆಯಾದ ದೇವರು ನಜರೇತನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು. ಯಾವುದರಿಂದ ಅಭಿಷೇಕ ಮಾಡಿದ? ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದ. ಬಲ ಇವತ್ತು ನಮಗೆ ಬಲ ಬೇಕು. ಯಾಕೆ? ಸೈತಾನ ಶಕ್ತಿಗಳನ್ನು ಹೊಡೆದಾಕುವುದೇ ಬಲ ಬೇಕು. ತಂದೆಯಾದ ದೇವರು ಅವನ ಸಂಗಡ ಇದ್ದದರಿಂದ ಸೈತಾನನಿಂದ ಬಾಧಿಸಲ್ಪಡುವವರನ್ನು ಬಿಡುಗಡೆ ಮಾಡುತ್ತಾ ಜನರಿಗೆ ಉಪಕಾರ ಮಾಡುತ್ತಾ ಆತನು ಹೋದನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿಮಗೆ ಗೊತ್ತಿರಬೇಕು, CL ಒಸ್ಬರ್ನ್ ಬಗ್ಗೆ ಎಷ್ಟು ಜನ ಕೇಳಿದ್ದೀರಿ? ಶ್ರೇಷ್ಠ ದೇವಸೇವಕರು. ಅವರು ಆಕ್ಚುಲಿ ಅಮೆರಿಕದವರು. ಇಂಡೋನೇಷ್ಯಾದಲ್ಲಿ ಶಕ್ತವಾಗಿ ಒಂದು ಸಮಯದಲ್ಲಿ ದೇವರಿಂದ ಉಪಯೋಗಿಸಲ್ಪಟ್ಟ ದೇವಸೇವಕರು. ಇಂಡೋನೇಷ್ಯಾದಲ್ಲಿ ಸುಮಾರು ಒಂದು 3 ಲಕ್ಷಕ್ಕಿಂತ ಅಧಿಕ ಜನರು ಆ ಗ್ರೌಂಡ್ ಅಲ್ಲಿ ಒಂದು ಕೂಟಕ್ಕಾಗಿ ಸೇರಿಸಲ್ಪಟ್ಟಿದ್ದರು. ದೇವಸೇವಕರಾದ ಒಸ್ಬರ್ನ್ ರವರು ಮತ್ತು ಅವರ ಪತ್ನಿ ಆ ಒಂದು ಸೇವೆ ನಡೆಸಲಿಕ್ಕಿದ್ರು. ಅದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಗೊತ್ತಿರಬೇಕು, ಇನ್ನೊಂದು ಜನಾಂಗ ಅಲ್ಲಿಯ ಲೋಕಲ್ ಜನ ಗೊತ್ತಿರಬೇಕಲ್ಲ ಯಾವ ಜಾತಿ ಎಂಬುದಾಗಿ. ಓಕೆ, ಆ ಜಾತಿಯ ಜನರು ಆ ಕೂಟಕ್ಕೆ ಬಂದಿದ್ರು. ಇದನ್ನು ತಿಳಿದಂತ ಅವರ ಗುರುಗಳು ಯಾರೆಂಬುದಾಗಿ ನಿಮಗೆ ಗೊತ್ತಿರಬೇಕು. ಅವರ ಗುರುಗಳು ಸುಮಾರು 80ರಿಂದ 100 ತನಕ ಗುರುಗಳು ಆ ಕೂಟದ ಕಡೆಗೆ ಓಡಿ ಬಂದರು, ಒಟ್ಟಾಗಿ ಸೇರಿ. ಮೇನ್ ಗೇಟ್ ಹತ್ರ ಆ ದಿನದಲ್ಲಿ ಹಸ್ಬೆಂಡ್ ಅವರ ಹೆಂಡತಿಯವರು ಅವರು ನಿಂತಿದ್ರು. ಇವರು ಬಂದು ಅವ್ರು ಹೇಳಿದ್ರು, ಕೋಪದಿಂದ ಹೇಳ್ತಾ ಇದ್ದಾರೆ, ಈ ಮೀಟಿಂಗ್ ನಾವು ನಡೆಸಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಮೀಟಿಂಗ್ ಸಮಯದಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಪುಸ್ತಕ ಓದಬೇಕು, ನಮ್ಮ ಧಾರ್ಮಿಕ ಪುಸ್ತಕವನ್ನು ಓದಬೇಕು, ಅದರ ಬಗ್ಗೆ ವಿವರಣೆ ಕೊಡಬೇಕೆಂಬುದಾಗಿ ಅವರು ಹೇಳಿದ್ರು. ಅವರಿಗೆ ಗೊತ್ತಿಲ್ಲ ಇವರು ಹಸ್ಬೆಂಡ್ ಅವರ ಮಿಸಸ್ ಎಂಬುದಾಗಿ.
ಹಸ್ಬೆಂಡ್ ಅವರ ಮಿಸ್ಸಸ್ ಅವರನ್ನು ಶಾಂತ ಉದಯರಿಂದ ಮುಖದಿಂದ ನೋಡಿದ್ರು. ಕಾರಣ ಆ ಕೂಟದಲ್ಲಿ 2,000ಕ್ಕಿಂತ ಅಧಿಕ ಜನರು ವೀಲ್ ಚೇರ್ ಅಲ್ಲಿ ಬಂದಿದ್ರು. ಅಲ್ಲಿ ಮುಂದುಗಡೆ ಎಲ್ಲ ವೀಲ್ ಚೇರ್ಗಳು, ನಡಿಲಿಕ್ಕಾಗದವರು, ಪಾರ್ಶ್ವ ರೋಗಿಗಳು ಅಂತವರನ್ನೇ 2,000ಕ್ಕಿಂತ ಕಾಲು ವೀಲ್ ಚೇರ್ ಇದ್ರು. ಆದ್ರೆ ಒಂದು ರೋಗಿ ಮೈ ಕೈ ಎಲ್ಲ ಹೀಗಾಗಿದೆ. ಅದಕ್ಕೆ ಮಾಂಸದ ಮುದ್ದೆ ಅಂತೇಳಿ, ಅದು ವೀಲ್ ಚೇರ್ ಕೂತ್ಕೊಳ್ಳಿಕ್ಕೂ ಅವ್ರಿಗೆ ಆಗಲ್ಲ. ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ರು. ಆಗ ಹಸ್ಬೆಂಡ್ ಅವರ ಹೆಂಡತಿ ಅವರನ್ನು ನೋಡಿ ಸಮಾಧಾನದಿಂದ ಅವರಿಗೆ ಈ ರೀತಿಯಲ್ಲಿ ಹೇಳಿದ್ರು, ಖಂಡಿತ ನಿಮ್ಮ ಪುಸ್ತಕವನ್ನು ಮೊದಲು ಓದಲೇಬೇಕು, ಒಪ್ಪುತ್ತೇವೆ ನಾವು, ಯಾಕಂದ್ರೆ ಇದು ನಿಮ್ಮ ದೇಶವಾಗಿದೆ. ಆದರೆ ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ರೋಗಿ ಇದ್ದಾರಲ್ಲ ಬುಟ್ಟಿಯಲ್ಲಿ, ಅವರನ್ನು ಸ್ವಸ್ಥಪಡಿಸಿರಿ ಎಂಬುದಾಗಿ, ನಿಮ್ಮ ದೇವರ ಹೆಸರು ಹೇಳಿ ಸ್ವಸ್ಥಪಡಿಸಿರಿ ಎಂಬುದಾಗಿ ಹೇಳಿದ್ರು. ಅವ್ರು ಹೋಗಿ ಹತ್ತಿರ ನೋಡಿದ್ರು, ಮಾಂಸದ ಮುದ್ದೆ, ಅದು ಯಾವುದೇ ರೂಪ ಇಲ್ಲ, ಕೈಕಾಲೆಲ್ಲ ಹೀಗೆ ಆಗಿದೆ, ಮಾಂಸದ ಮುದ್ದೆ. ಅವರು ಹೇಳಿದ್ರು, ಆ ದೇವರೇ ಹಿಡಿದು ಬಂದ್ರು, ಇವರಿಗೆ ಸೌಖ್ಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅವರು ಹತ್ತಿರ ಹೋಗ್ಲಿಲ್ಲ, ಹಸ್ಬೆಂಡ್ ಅವರ ಮಿಸ್ಸಸ್ ಅವರು ಹತ್ತಿರ ಹೋಗ್ಲಿಲ್ಲ. ನಿಂತ ಸ್ಥಳದಿಂದಲೇ ಇನ್ ದ ನೇಮ್ ಆಫ್ ಜೀಸಸ್ ಆ ಸಹೋದರಿ ಆ ವ್ಯಕ್ತಿಯಲ್ಲಿ ಸ್ವಸ್ಥತೆ ಬರಲಿ ಅಂತ ಇಷ್ಟೇ ಹೇಳಿಬಿಟ್ರು. ಅವರು ಟಕ್ 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 ಅಂತ ಕೈ ಕಾಲುಗಳೆಲ್ಲ ಜೋಡಣೆಯಾಗಿ ನೆಟ್ಟಗಾಗಿ ಆ ಬುಟ್ಟಿಯ ಒಳಗಿಂದ ಅವ್ರು ಹೊರಗಡೆ ನಡ್ಕೊಂಡು ಬಂದರು. ಆ 80ಕ್ಕಿಂತ ಅಧಿಕ ಇದ್ದಂಥ ಅವರ ಗುರುಗಳು, ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿಯ ಜನ ಅವರ ಗುರುಗಳು ಅವರೆಲ್ಲ ಮೊಣಕಲ್ಲು ಹಾಕಿ ಯೇಸುವೆ ಸತ್ಯ ದೇವರೆಂಬುದಾಗಿ ಅವತ್ತು ಯೇಸುವನ್ನು ಅಂಗೀಕಾರ ಮಾಡಿದರು. ಅಲ್ಲಲ್ಲಿಯ ಮಹತ್ತುಗಳು ನಡೆಯುವಾಗ ಜನರಲ್ಲಿ ನಂಬಿಕೆ ಉತ್ಪತ್ತಿ ಆಗುತ್ತದೆ. ಅಲ್ಲಲ್ಲಿಯ ಮಹತ್ತುಗಳು ಇವತ್ತಿನ ದಿನಗಳಲ್ಲಿ ಕೂಡ ಕರ್ತನ ಯೇಸು ಸ್ವಾಮಿ ಮಾಡುತ್ತಾನೆ. ಅದ ಕಾರಣ ಆ ಪುಸ್ತಕದ 10:38 ಏನು ಹೇಳ್ತದೆ? ತಂದೆಯಾದ ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು. ತಂದೆ ದೇವರು ಆತನ ಸಂಗಡ ಇದ್ದದರಿಂದ ದುರಾತ್ಮ ಶಕ್ತಿಗಳಿಂದ ಕಟ್ಟಲ್ಪಟ್ಟವರನ್ನು ಏನ್ ಮಾಡಿದ? ಆತನು ಬಿಡುಗಡೆ ಮಾಡುತ್ತಾ ಹೋದನು. ನೋಡಿ, ಮತ್ತಾಯ 12:22 ವಾಕ್ಯ ಓದಿ. ಮ್ಯಾಥ್ಯೂ ಚಾಪ್ಟರ್ 12:22 ಯಾರು ಓದಿದ್ರೆ ಒಳ್ಳೇದಿತ್ತು. ಮ್ಯಾಥ್ಯೂ 12:22. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡೂ ಬಂದವು. ಕುರುಡುತನ ಮೂಕತನ ಎಲ್ಲಿ ಬಂದು ಯಾವ ರೀತಿಯಲ್ಲಿ ಬಂದಿತ್ತು? ಕುರುಡುತನ ಮೂಕತನ ಬರ್ಲಿಕ್ಕೆ ಕಾರಣ ಏನು? ಆ ವ್ಯಕ್ತಿ ಇದ್ದಂತ ದುರಾತ್ಮ ಶಕ್ತಿ, ಸೈತಾನ ಶಕ್ತಿ. ನೋಡಿ, ದುರಾತ್ಮ ಬಿಟ್ಟು ಹೋದಾಗ ಕಣ್ಣು ಬಂತು, ಬಾಯಿ ಬಂತು. ಇನ್ನೊಂದು ವಾಕ್ಯ ತೋರಿಸ್ತೇನೆ ನಾನು. ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 21 ವಾಕ್ಯ, 10ರಿಂದ ನಾವು 16 ವಾಕ್ಯ ಓದಿದ್ರೆ ಸಾಕಂತ ಕಾಣ್ತದೆ. ಲೂಕ್ 13:10 ಓದಿ. ಒಂದಾನೊಂದು ದಿನ ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದರು. ದೆವ್ವ ಬಡಿದು ಮೈಯಲ್ಲಿ ರೋಗ ಹೇಗೆ ಬಂತು? ದೆವ್ವ ಬಡಿದ ನಿಮಿತ್ತವಾಗಿ. ಎಷ್ಟೋ ರೋಗಗಳು. ನಮ್ಮ ಸಭೆಗೆ ಒಂದು ಸಹೋದರಿ ಬರ್ತಾ ಇದ್ರು, ಬಂಟಕ್ಕಲ್ ಎಂಬಂತ ಸ್ಥಳ, ನಮ್ಮ ಊರಿನವರಿಗೆ ಅತ್ಯಂತ ಗೊತ್ತಿರಬೇಕು. ಅವರಿಗೆ ಅವರ ಹೆಸರು ಜಾನಕಿ ಎಂಬುದಾಗಿ. ಅವರಿಗೆ ದೆವ್ವ ಭಯಂಕರ ಹಿಡಿದು ಆತ್ಮಹತ್ಯೆಗೆಲ್ಲ ಓಡಿ ಹೋಗ್ತಾ ಇದ್ರು. ತುಂಬಾ ಸಲ ರಾತ್ರಿ ಎದ್ದು ಬಾವಿಯ ಬಡಿ ಹೋದಾಗ ಎಚ್ಚರಿಕೆ ಗಂಡ ಹೋಗಿ ಅವ್ರು ರಕ್ಷಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಹೋಗ್ತಿದ್ರು ಬಾವಿಯ ಬಡಿ ಆತ್ಮಹತ್ಯೆ ಮಾಡಲಿಕ್ಕೆ. ಮತ್ತೆ ಅವರ ಗಂಡ ಕೆಲಸಕ್ಕೆ ಹೋದಾಗ ವಾರಕ್ಕೆ 3-4 ದಿನ ಅವರಿಗೆ ಫೋನ್ ಕರೆ ಬರೋದು, ನಿಮ್ಮ ಹೆಂಡತಿಗೆ ಅಟ್ಯಾಕ್ ಆಗಿದೆ ಬನ್ನಿ ಎಂಬುದಾಗಿ. ಅವರು ಅನೇಕ ಮಂತ್ರವಾದಿಗಳ ಬಳಿ ಕರ್ಕೊಂಡು ಹೋಗಿದ್ರು. ಮತ್ತೆ ಈ ಸಮುದ್ರದಲ್ಲಿ ಏನೋ ಅಮಾವಾಸ್ಯ ದಿವಸ 101 ಏನು ತೆಂಗಿನಕಾಯಿ ಕೊಡಬೇಕು, ಮತ್ತೇನು ಹಾಲು ಇದು ಸುರಿಬೇಕು ಏನು ಹೇಳ್ತಾರೆ, ಅದೆಲ್ಲ ಮಾಡ್ಕೊಂಡು ಬಂದಿದ್ರು. ಎಲ್ಲಿ ಹೋದ್ರು ಬಿಡುಗಡೆ ಸಿಗ್ಲಿಲ್ಲ. ಮಿತ್ರಪ್ರಿಯ ಆಸ್ಪತ್ರೆಗೆ ಅವರು ಯಾವಾಗಲೂ ಕರ್ಕೊಂಡು ಹೋಗೋದು. ಗಂಡ ಬರೋದು ಕಾರಲ್ಲಿ ಕಟ್ಟುಕೊಂಡು. ಈ ಮಿತ್ರಪ್ರಿಯಕ್ಕಿಂತ ಸ್ವಲ್ಪ ಮುಂದೆ ಹೋದಾಗ
ಅವ್ರು ಸರಿ ಆಗ್ತಾರೆ. ಡಾಕ್ಟ್ರು ಯಾಕೆ ಕರ್ಕೊಂಡು ಅವ್ರು ಸರಿ ಇದ್ದಾರೆ ಎಂಬುದಾಗಿ ಹೇಳೋದು. ಹಾಗೆ ವಾರದಲ್ಲಿ 3-4 ದಿವಸ ಹಾಗೆ ಅವ್ರಿಗೆ ಕೆಲಸದಲ್ಲಿ ಕೂಡ ತೊಂದರೆ ಆಗ್ಲಿಕ್ಕೆ ಅಂತ ಪರಿಸ್ಥಿತಿ ಬಂತು. ಕೊನೆಗೆ ಅವರಿಗೆ ತಲೆನೋವಿಗೆ ಮದ್ದು, ಅಸ್ತಮಕ್ಕೆ ಬಂದು ಬೇರೆ ಬೇರೆ ರೀತಿಯ ಇದಕ್ಕೆಲ್ಲ ಮದ್ದು ಕೊಡ್ತಾ ಇದ್ರು. ಕೊನೆಗೆ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಅವರ ಶರೀರದಲ್ಲಿ ದೆವ್ವ ಇತ್ತು. ಅವತ್ತು ದೆವ್ವ ಅವರ ಶರೀರದಿಂದ ಬಿಟ್ಟು ಹೋಯಿತು. ಪೂರ್ಣವಾಗಿ ದೇವರ ಗುಣ. ಇದು ನಡೆದು 25 ವರ್ಷಗಳಾಗಿದೆ. ಇವತ್ತಿನವರೆಗೂ ಸೌಖ್ಯವಾಗಿದ್ದಾರೆ. ಅಲ್ಲಲ್ಲೂಯ. ನಮ್ಮ ದೇವರು ಸೌಖ್ಯಪಡಿಸುವಂತ ದೇವರ ಈ ವಾಕ್ಯ ಓದಿ ಕಂಟಿನ್ಯೂ ಓದಿ. ಲೂಕ್ ಚಾಪ್ಟರ್ 13. ದೆವ್ವ ಬಡಿದು ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನ್ನ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೆಯಷ್ಟೇ. ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕೆ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು. ಏನ್ ಹೇಳ್ತದೆ ಯೇಸು ಸ್ವಾಮಿ? 18 ವರ್ಷಗಳಿಂದ ಜನರು ನೋಡುವಾಗ ಜನರು ಏನ್ ನೋಡ್ತಾ ಇದ್ದಾರೆ? ಅವಳಿಗೆ ರೋಗ ಇದೆ. ಜನರು ಹೊರಗಿನ ನೋಡುವಾಗ ಏನ್ ಹೇಳ್ತಿದ್ದಾರೆ? ಅವಳೊಂದು ರೋಗಿ. ಅದೇ ಸ್ವಾಮಿ ಏನ್ ಹೇಳ್ತಿದ್ದಾರೆ? ವಾಕ್ಯ ಸತ್ಯವೇದ ಏನ್ ಹೇಳ್ತದೆ? ದೆವ್ವ ಬಡಿದು ರೋಗಿ ಆಗಿದ್ಲು. ಈಗ ಯೇಸು ಏನ್ ಹೇಳ್ತಿದ್ದಾರೆ? 18 ವರ್ಷಗಳಿಂದ ಸೈತಾನನಿಂದ ಕಟ್ಟಲ್ಪಟ್ಟಿದ್ದಾಳೆ. ಹಾಗಾದ್ರೆ ಸೈತಾನನಿಂದ, ದುರಾತ್ಮಗಳಿಂದ ರೋಗಗಳು ಬರುತ್ತದೆ, ಬಾಧೆಗಳು ಬರುತ್ತದೆ. ಯೇಸುಸ್ವಾಮಿಯ ಕುರಿತಾಗಿ ಮತ್ತಾಯ 8, 16, 17 ಓದುವ. ಮ್ಯಾಥ್ಯೂ ಚಾಪ್ಟರ್ 8, 16, 17. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತುದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಮಾತುಂದಲ್ಲಿ ದೆವ್ವ ಬಡಿದವರು ಏನ್ ಮಾಡಿದ? ಆತನು ದೆವ್ವಗಳನ್ನು ಬಿಡಿಸುವಂಥದ್ದು ನಾವು ನೋಡ್ತಾ. ದೆವ್ವ ಹಿಡಿದವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಸ್ವಾಮಿಯ ಬಳಿಗೆ. ಕೆಲವೊಂದು ರೋಗಗಳಿಗೆ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುವುದಿಲ್ಲ. ಆಸ್ಪತ್ರೆಯಲ್ಲಿ ಬ್ಲಡ್ ರಿಪೋರ್ಟ್ ನಾರ್ಮಲ್ ಇರ್ತದೆ, ಸ್ಕ್ಯಾನಿಂಗ್ ರಿಪೋರ್ಟ್ ನಾರ್ಮಲ್ ಇರ್ತದೆ. ಆ ವೇದನೆ ಅವರು ಅನುಭವಿಸ್ತಾ ಇರ್ತಾರೆ. ಅವ್ರು ಏನು ಸಂಭವಿಸುತ್ತದೆ ಎಂಬುದಾಗಿ ಗೊತ್ತಾಗಿರುವುದಿಲ್ಲ. ನನಗೆ ಸುಮಾರು 1-2 ವರ್ಷಗಳ ಹಿಂದೆ ನನ್ನ ಹೆಂಡತಿಗೆ ಭಯಂಕರವಾದ ಕೆಮ್ಮು ಬಂತು. ನಿಮಗೆ ಗೊತ್ತಿರಬೇಕಲ್ಲ, ಕೆಮ್ಮು ಅದು ಸಾಧಾರಣ ಕೆಮ್ಮಲ್ಲ. ಸುಮಾರು 3/4 ಗಂಟೆಯಿಂದ 1 ಗಂಟೆವರೆಗೆ ಕಂಟಿನ್ಯೂ ಆಗಿ ಕೆಮ್ಮು ಬರ್ತದೆ. ಜನರೆಲ್ಲ ಹೇಳಿದ್ರು, ನಾವು ಪ್ರೇಯರ್ ಮಾಡಿದ್ದು, ಎಷ್ಟು ಪ್ರೇಯರ್ ಮಾಡಿದ್ರು ಬಿಡುಗಡೆ ಆಗ್ತಾ ಇಲ್ಲ. ಜನರೆಲ್ಲ ಹೇಳ್ತಾ ಇದ್ದಾರೆ, ಒಬ್ಬರು ಹೇಳ್ತಾ ಇದ್ದಾರೆ ಅಲ್ಲಿ ಆಯುರ್ವೇದ ಮಾಡಿ ಇಲ್ಲಿ ಇರಬೇಕು. ಕೊನೆಗೆ ಹೇಳಿದ್ರು ಏನು ಕ್ಯಾನ್ಸರ್ ಆಗಿರ್ಬೇಕಂದ್ರೆ ಲಾಸ್ಟ್ ಕಫಲ್ಲಿ ಬ್ಲಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕ್ಯಾನ್ಸರ್ ಆಗಿರಬೇಕು, ಇದಾಗಿರ್ಬೇಕು ಎಂಬುದಾಗಿ ಜನ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂತರ ನಾನು ದುಬೈಗೆ ಬಂದೆ ಸೇವೆಗೋಸ್ಕರವಾಗಿ. 3 ದಿವಸಕ್ಕೆ ನಾನು ದುಬೈಗೆ ಹೋಗಿದ್ದೆ. ಸೇವೆ ಮಾಡಿ ನನಗೆ ಬಾರಿನ್ಗೆ 1 ದಿವಸಕ್ಕೆ ಹೋಗ್ಬೇಕಾಗಿತ್ತು. ಹಾಗೆ ನಾನು ಅಲ್ಲಿ ಸೇವೆ ಮಾಡಿಸಿ ಬಾರಿನ್ಗೆ ಹೋದೆ. ಬಾರಿನ್ಗೆ ನಾನು ಹೋದಾಗ 50 ನಿಮಿಷದ್ದೇನೋ ಫ್ಲೈಟ್ ಪ್ರಯಾಣ ಇದೆ. ನಾನು ತುಂಬ ಆಯಾಸವಾಗಿತ್ತು. ನಾನು ಅಲ್ಲಿ ಮಲಗಿದೆ. ನನಗೊಂದು ಕನಸು ಬಿತ್ತು. ಆ ಕನಸಲ್ಲಿ ನನ್ನ 2ನೇ ಮಗಳು ತೀರಿ ಹೋದಂಥ 2ನೇ ಮಗಳಿದ್ಲು, ಮೆರಕಲ್ ಎಂಬುದಾಗಿ. 1 ವರ್ಷ 9ನೇ ವಯಸ್ಸಿರುವಾಗ ಅವಳು ತೀರಿ ಹೋಗಿದ್ಲು. 1 ವರ್ಷ 9 ತಿಂಗಳ ಒಂದು ಮಗು ಆಗಿತ್ತು ಅವಳು ತೀರಿ ಹೋದಾಗ 2006ನೇ ಇಸವಿಯಲ್ಲಿ. ನಾನು ಕನಸಲ್ಲಿ ಆ ಮಗಳನ್ನು ನೋಡ್ತಾ ಇದ್ದೇನೆ, ಪರಲೋಕ ನೋಡ್ತಾ ಇದ್ದೇನೆ. ನನ್ನ ಮಗಳನ್ನು ನೋಡ್ತಾ ಇದ್ದೇನೆ. ವೈಟ್ ಗೌನ್ ಹಾಕೊಂಡು ನಿಂತಿದ್ದಾಳೆ. ಮುಂದುಗಡೆ ವೈಟ್ ಸಾರಿ ಹಾಕೊಂಡು ನನ್ನ ಹೆಂಡತಿ ಬರ್ತಾ ಇದ್ದಾರೆ. ಆಗ ಜೋರಾಗಿ ನನ್ನ ಮಗಳು ಅಳ್ತಾ ಇದ್ದಾಳೆ. ಮಮ್ಮಿ, ನೀವು ಇಷ್ಟು ವರ್ಷ ನನ್ನ ನೋಡ್ಲಿಕ್ಕೆ ಬರಲೇ ಇಲ್ಲ ಎಂಬುದಾಗಿ ಜೋರಾಗಿ ಅಳ್ತಾ ಇದ್ದೆ. ಆಗ ನನ್ನ ಮಿಸ್ಸಸ್ ಹೇಳ್ತಾರೆ, ಅವಳನ್ನು ತಬ್ಬಿಕೊಂಡು, ಮಗಳೇ, ನಾನು ಈಗ ಬಂದಿದ್ದೆ ನಿನ್ನ ಬಳಿ, ಇನ್ನು ನಿನ್ನೊಟ್ಟಿಗೆ ಯಾವತ್ತು ನಿನ್ನೊಟ್ಟಿಗೆ ಇರುವುದಕ್ಕಾಗಿ ನಿನ್ನೊಟ್ಟಿಗೆ ಇರ್ತೇನೆ ಎಂಬುದಾಗಿ.
ಆಗಲೇ ಕಣ್ಣು ತೆರೆಯಿತು, ಕನಸು ನಿದ್ರೆ ತಪ್ಪಿತು. ಕಣ್ಣು ತೆರೆದಾಗ ನಾನು ನಡ್ತಾ ಇದ್ದೇನೆ ಭಯದಿಂದ. ನನ್ನ ಹೆಂಡತಿ ಪರಿಸ್ಥಿತಿ ನನಗೆ ಗೊತ್ತಿತ್ತು ಏನೆಂಬುದಾಗಿ. ಬಾರಿನಲ್ಲಿ ನಿಲ್ಲಕ್ಕೆ ಆಗಲಿಲ್ಲ. ಅವತ್ತೇ ನಾನು 3-4 ಗಂಟೆಯೇ ಇದ್ದೇನೆ ಬಾರಿನಲ್ಲಿ. ಪುನಃ ನಾನು ಉಡುಪಿಗೆ ರಿಟರ್ನ್ ಹೋದೆ, ಊರಿಗೆ ಹೋದೆ. ನಮ್ಮ ಅಸಿಸ್ಟೆಂಟ್ ಪಾಸ್ಟರ್ ಮತ್ತು ಲೀಡರ್ಸನ್ನು ಕರೆದೆ. ನಾವು 21 ಅವರಿಗೆ ಈ ಕನಸಿನ ಅರ್ಥ, ಕನಸಿನ ವಿಷಯದಲ್ಲಿ ಹೇಳಿದೆ. ನಾವು 21 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಇಟ್ಟೆವು. ನಾವು ಯುದ್ಧ ಮಾಡಬೇಕಾಗಿತ್ತು. ಯಾಕಂದರೆ ಮಾರ್ಕ 9:29 ಹೇಳ್ತದೆ, ಕೆಲವು ಜಾತಿಯ ದೆವ್ವಗಳು ಉಪವಾಸ ಮತ್ತು ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗಲ್ಲ. ಓದಿದಿರ ವಾಕ್ಯವನ್ನು? ಹಾಗೆ ಒಂದು ದಿವಸದಿಂದ 17 ದಿವಸ ನಡೆಯಿತು. ಅವಳು ಕೆಮ್ತಾ ಇದ್ದಾಳೆ, 3-4 ಗಂಟೆ ಕಂಟಿನ್ಯೂ ಕೆಮ್ಮುದು, ಬ್ಲಡ್ ಬರ್ತಾ ಉಂಟು, ಕೆಮ್ತಾ ಇದ್ದಾಳೆ. ತೊಂಡೆಲ್ಲ ನೋವು, ತಲೆಯೆಲ್ಲ ನೋವು, ಪಕ್ಕೆಲ್ಲ ನೋವು, ಭಯಂಕರ ಕೆಮ್ಮು. 18ನೇ ದಿವಸದಲ್ಲಿ ಯೇಸುಸ್ವಾಮಿ ಅವರಿಗೆ ಬಿಡುಗಡೆ ಕೊಟ್ಟರು. ಕೆಮ್ಮೇ ಇರಲಿಲ್ಲ ಎಂಬ ರೀತಿಯಲ್ಲಿ ಪೂರ್ಣ ಸೌಖ್ಯ ಸಿಕ್ಕಿತು. ಅಂದ್ರೆ ನಾವು ಆತ್ಮಿಕವಾದ ಈ ಕೆಲವೊಂದು ಸಂಗತಿಗಳನ್ನು ಆತ್ಮಿಕವಾಗಿ ಗುರುತಿಸದೆ ಹೋದ, ವಿವೇಚನೆ ಮಾಡದೆ ಹೋದರೆ ಅನಾಹುತಗಳು ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ವಾಕ್ಯದ ಪ್ರಕಟಣೆ ನಮಗೆ ಅತಿ ಅವಶ್ಯಕವಾಗಿ ಬೇಕಾಗ್ತದೆ. ಪ್ರತಿಯೊಂದು ವಿಷಯದಲ್ಲಿ ಯಾವುದು ಸಮಸ್ಯೆ, ನೋವು, ರೋಗ ಏನೇ ಇರಲಿ, ಅದರ ಹಿಂದುಗಡೆ ದುರಾತ್ಮ, ಸೈತಾನಿಕ ಶಕ್ತಿಗಳ ಕ್ರಿಯೆ ಇದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಇನ್ನೊಂದು ವಾಕ್ಯ ಓದುವ, ಮ್ಯಾಥ್ಯೂ ಚಾಪ್ಟರ್ 17:14-21 ವಾಕ್ಯ ಓದಿರಿ. ಮತ್ತಾಯ 17:14-21. ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾರೋಗದಿಂದ ಯಾವ ರೋಗ? ಮೂರ್ಛಾರೋಗ, ಪಿಟ್ಸ್. ಓಕೆ, ಮೂರ್ಛಾರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರ್ಕೊಂಡು ಬಂದಿದ್ದೇನೆ, ಆದರೆ ಅವರಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಅಂದರು. ಅದಕ್ಕೆ ಯೇಸು, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕೊಂಡು ಬನ್ನಿರಿ ಅಂದರು. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಏನ್ ಬಿಟ್ಟು ಹೋಯ್ತು? ದೆವ್ವ ಬಿಟ್ಟು ಹೋಯ್ತು. ಅವನು ಗದರಿಸಲು ಅವನು ಹೇಳಿದು ಯಾವ ರೋಗ ಇದೆ? ಮೂರ್ಛಾ ರೋಗ, ಪಿಟ್ಸ್ ಕಾಯಿಲೆ ಇದೆ. ಅದು ಯೇಸು ಯಾರನ್ನು ಗದರಿಸಿದ್ದು? ದೆವ್ವವನ್ನು ಗದರಿಸಿದ್ದು. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಎಲ್ಲ ಕಾಯಿಲೆಗಳ ಹಿಂದುಗಡೆ ಒಂದು ದುರಾತ್ಮನ ಕಾರ್ಯ ಇದೆ. ನಾನು ಜಸ್ಟ್ ಲಾಸ್ಟ್ ವೀಕಲ್ಲಿ 2 ವಾರದಿಂದ ಬಾಂಬೆಗೆ ಹೋಗಿದ್ದು, ಅಂಬರ್ನಾಥಲ್ಲಿ. ಒಂದು ಸಹೋದರಿ ಹೀಗೆ ಅಸ್ತಮ, ಆ ವಿಡಿಯೋ ಕೂಡ ಕೆಲವು ನೋಡಬೇಕು. ಈ ನೀಲಿ ಸೀರೆ ಉಟ್ಟಂತ ಒಂದು ಸಹೋದರಿ, ಅವ್ರಿಗೆ ಶ್ವಾಸ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಗುಯಿಂಗ್ ಗುಯಿಂಗ್ ಶಬ್ದ ಕೂಡ ಬರ್ತಾವ್. ಹೀಗೆ ಬಂದು ಪ್ರೇಯರ್ಗೆ ಬಂದಿದ್ದಾರೆ. ಕೈ ಇಟ್ಟು ಪ್ರಾರ್ಥಿಸುವಾಗ ದುರಾತ್ಮ ಪ್ರಕಟ ಆಯಿತು. ದುರಾತ್ಮ ಪ್ರಕಟ ಆಗಿ ಆ ದುರಾತ್ಮ ಬಿಟ್ಟು ಹೋದಾಗ ಕಂಪ್ಲೀಟ್ಲಿ ಫ್ರೀ ಆಯಿದ್ರು ಅವರು. ಪೂರ್ಣವಾದ ಸೌಖ್ಯ ದೇವರು ಅವರಿಗೆ ಕೊಟ್ಟನು. ಆದ ಕಾರಣ ಈ ನಮ್ಮ ಪ್ರತಿಯೊಂದು ನೆಗೆಟಿವ್ ಕಾರ್ಯಗಳ ಹಿಂದುಗಡೆ ಒಂದು ದುರಾತ್ಮನ ಕಾರ್ಯ ಇದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ನೋಡಿ, ಯೇಸುವಿನ ಸೇವೆನ ನೋಡಿ, ಮತ್ತೆ 4:23-25 ಆಗಿರ್ಬೋದು. ಎಲ್ಲಿ ದೆವ್ವಗಳನ್ನು ಬಿಡಿಸುತ್ತಾ ರೋಗಿಗಳನ್ನು ವಾಸಿ ಮಾಡುತ್ತಾ ಎಂಬುದಾಗಿ ಹೇಳ್ತದೆ. ಎಲ್ಲಿ ಹೋದ್ರು, ಅಲ್ಲಿ ಯಾವ ಶಿನಗೋಗ್ಗೆ ಆತನು ಹೋದ್ರು ಕೂಡ, ಸಭಾಮಂದಿರಕ್ಕೆ ಆತನು ಹೋದ್ರು, ದುರಾತ್ಮಗಳನ್ನು ಬಿಡಿಸ್ತಾ ಇದ್ದ, ರೋಗಿಗಳನ್ನು ಸೌಖ್ಯ ಮಾಡ್ತಾ ಇದ್ದ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಪ್ರತಿಯೊಂದು ನೆಗೆಟಿವ್ ಕಾರ್ಯಗಳ ಹಿಂದೆ ಏನಿದೆ? ಸೈತಾನಿಕ ಶಕ್ತಿಗಳು ಇದೆ ಎಂಬುದಾಗಿ ಚೆನ್ನಾಗಿ. ಇವನ್ ವಿವಾಹ ವಿಚ್ಛೇದನ, ಡೈವರ್ಸ್ ಕಾರ್ಯ ಕಳೆದ ಕೆಲವು ವರ್ಷ ಆಯ್ತು. ಇದು ದುಬೈಲಿ ಒಂದು ಸಹೋದರಿ ಮನೆಗೆ ಹೋದಾಗ ಅವ್ರ ಗಂಡ ಬಿಟ್ಟು ಹೋಗಿದ್ದಾನೆ, ಗಟ್ಟ ಬಿದ್ದು ಹೊಟ್ಟಿಗಿದ್ದಾನೆ. ಅವಳು ರಕ್ಷಣೆ ಹೊಂದಿದವಳೆಲ್ಲ, ಬಿಟ್ಟು ಹೋಗಿದ್ದಾನೆ. ಅದಕ್ಕಿಂತ ಅವ್ರ ತಂದೆ ತಾಯಿ ರಕ್ಷಣೆ ಹೊಂದಿದ್ದಾರೆ, ಸುವಾರ್ತೆ ಕೊಟ್ಟು ಅವಳು ತೆಗೆದುಕೊಳ್ತಾ ಇದ್ದಿಲ್ಲ. ಗಂಡನಿಗೆ ಬೇರೆ ಸಂಬಂಧ ಇತ್ತು, ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಗಂಡ ಹೋದಾಗ ಮನೆಯೆಲ್ಲ ಅರ್ಧ ಖಾಲಿ ಆಗಿದೆ. ಅಲ್ಟ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಹುಡುಕಿ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯಿತು. ನಾನು ಮತ್ತು ನನ್ನ ಫ್ರೆಂಡ್ ಸುರೇಶ್ ಪೂಜಾರಿ ಅಂತ ಒಬ್ಬ ಪಾಸ್ಟ್ ಇದ್ದಾರೆ, ನಾವು ಅವರ ಮನೆಗೆ ಹೋದೆವು, ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆ ಮಾಡಿದ ನಂತರ ಅವರಿಗೆ ಸುವಾರ್ತೆ ಕೊಟ್ಟೆವು, ವಾಕ್ಯ ಕೊಟ್ಟೆವು. ಅವರಿಗೆ ಅದರ ಬಗ್ಗೆ ಎಲ್ಲ ವಾಕ್ಯಗಳ ಬಗ್ಗೆ ಹೇಳಿದೆವು. ಆ ಸಮಯದಲ್ಲಿ ಯೇಸು ಸ್ವಾಮಿಯವರು ಅಂಗೀಕಾರ ಮಾಡಿದ್ರು, ನಂಬಿದ್ರು. ಸ್ವಲ್ಪ ದಿವಸದಿಂದ ಬ್ಯಾಪ್ಟಿಸಮ್ ಕೂಡ ತಗೊಂಡ್ರು ಅವರು. ಪಾಸ್ಟರ್ ಶ್ರೀನಿವಾಸ್ ಎಂಬುದಾಗಿ ಹೇಳಿದ್ದಾರೆ, ಅವರ ಚರ್ಚಲ್ಲಿ ಬ್ಯಾಪ್ಟಿಸಮ್ ಕೂಡ ಅವರು ತಗೊಂಡ್ರು ಅಲ್ಲಿ.
ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾವು. ಕೊನೆಗೆ ಅವರ ಗಂಡನನ್ನು ಪೊಲೀಸ್ ಕೋರ್ಟ್ಗೆ ಅವರು ಕರೆಸಿದ್ರು, ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಲಾಯ್ತು, ಅವರನ್ನು ಕರೆಸಿದ್ರು. ಶರಿಯ ಲಾ ಪ್ರಕಾರ ಅವರ ವಿವಾಹ ವಿಚ್ಛೇದನ ಆಯಿತು, ಡೈವರ್ಸ್ ಆಯಿತು. ಡೈವರ್ಸ್ ಆಗಿ ನೆಕ್ಸ್ಟ್ ಡೇ ಅವರಿಗೆ ಮೆಸೇಜ್ ಬರ್ತಾ ಇದೆ ಗಂಡನದ್ದು. ಅದನ್ನ ಮೆಸೇಜ್ ನನಗೆ ಫಾರ್ವರ್ಡ್ ಮಾಡಿದ್ರು. ನನ್ನ ತಪ್ಪಾಯಿತು, ನಾನು ಕ್ಷಮಿಸಿ ಬಿಡು, ನಾನು ತಪ್ಪು ಮಾಡಿದ್ದೇನೆ, ನಾನು ಪುನಃ ಒಂದಾಗು ಎಂಬುದಾಗಿ ಹೇಳಿ ಮೆಸೇಜ್ ಬರ್ತಾ ಇದೆ ಅವರಿಗೆ. ನನಗೆ ಕಳಿಸಿ ಪಾಸ್ಟರ್ ನಾನು ಏನು ಮಾಡಬೇಕು, ಗಂಡ ಕಳಿಸಿದ್ದ. ನಾನು ಹೇಳಿ ತುಂಬ ಒಳ್ಳೆಯದು, ದೇವರು ಯಾವತ್ತೂ ಬೇರೆ ಮಾಡಿದ್ರೆ ದೇವರು ಒಂದು ಮಾಡ್ತಾನೆ ಎಂಬುದಾಗಿ. ಸುಮಾರು 25 ವರ್ಷಗಳಿಂದ ನನಗೆ ಪುರುಷರದ್ದು ಸ್ತ್ರೀಯರದ್ದು ಪ್ರೇಯರ್ ರಿಕ್ವೆಸ್ಟ್ ಬರ್ತಾ ಇತ್ತು. ನನ್ನ ಗಂಡ ಡೈವರ್ಸ್ ಕೊಡ್ತಾ ಇದ್ದಾರೆ, ಪ್ರೇಯರ್ ಮಾಡಿ ಆಗಬಾರದು, ನಾವು ಒಂದಾಗುವುದಕ್ಕೆ ಪ್ರೇಯರ್ ಮಾಡಿ. ಅದು ಈಗಿನ ಇತ್ತೀಚಿನ ದಿನಗಳಲ್ಲಿ ಬರುವಂಥ ಪ್ರೇಯರ್ ರಿಕ್ವೆಸ್ಟ್, ನಮಗೆ ಗಂಡ ಅಥವಾ ಹೆಂಡತಿ ಡೈವರ್ಸ್ಗೆ ಇದು ಮಾಡಿದ್ದಾರೆ, ಆಗುವುದಕ್ಕಾಗಿ ಪ್ರೇಯರ್ ಮಾಡಿ ಅಂತ. ಇತ್ತೀಚಿನ ಹೆಚ್ಚಿನ 99% ಈಗ ಬರುವಂಥ ಪ್ರೇಯರ್ ರಿಕ್ವೆಸ್ಟ್ಗಳು ಭಾರಿ ಬೇಜಾರಾಗ್ತಾ ಇದೆ. ಯಾಕಂದರೆ ಡೈವರ್ಸಿಂದ ಸೈತಾನಿಕ ಶಕ್ತಿ ಇದೆ, ಅದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅವರು ಅದೇ ವಾರದಲ್ಲಿ ಬಾಂಬೆಗೆ ಹೋಗಿ ಅವರು ಕೋರ್ಟಲ್ಲಿ ಪುನಃ ಮ್ಯಾರೇಜ್ ಆಗಿ ಬಂದರು. ದೇವರು ಅವರನ್ನು ಇವತ್ತಿನವರೆಗೆ ಆಶೀರ್ವಾದವಾಗಿ ಇಟ್ಟಿದ್ದ. ಅಲ್ಲಯ್ಯ. ಕಾರಣ ಏನೆಂದರೆ ಈ ವಿವಾಹ ವಿಚ್ಛೇದನ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದರ ಹಿಂದುಗಡೆ ಸೈತಾನಿಕ ಶಕ್ತಿಗಳು ಉಂಟು. ನೋಡಿ, ಯೇಸು ಸ್ವಾಮಿ ಬಂದಾಗ ಮತ್ತಾಯ 4:16, ಅದೇ ಏಷ್ಯಾ 9:1 ವಾಕ್ಯ, ಮ್ಯಾಥ್ಯೂ 4:16, ಐಸೆಯ 9:1 ಅದೇ ವಾಕ್ಯ ಅಲ್ಲಿ ಉಲ್ಲೇಖ ಮಾಡಲಾಗ್ತದೆ. ಕತ್ತಲಲ್ಲಿ ಜೀವಿಸಿದಂಥ ಜನರಿಗೆ ದಿವ್ಯವಾದ ಬೆಳಕು ಕಾಣಲ್ಪಟ್ಟಿತು. ಕತ್ತಲಲ್ಲಿ ಜೀವಿಸಿದ ಜನರಿಗೆ, ಕಾರಣ ಯೇಸು ಸ್ವಾಮಿ ದುರಾತ್ಮಗಳನ್ನು ಹೊರಗೆ ಹಾಕಿದ, ಆ ಬೇನೆಗಳನ್ನು, ಅವರ ರೋಗಗಳನ್ನು ಸೌಖ್ಯ ಮಾಡ್ತಾ ಹೋದ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದರಿಂದ ಅಲ್ಲಿವರೆಗೆ ಅವರಿಗೆ ನಿರೀಕ್ಷೆ ಇರಲಿಲ್ಲ, ಯಾವುದೇ ನಿರೀಕ್ಷೆ ಇಲ್ಲದೆ ಆ ಜನ ಜೀವನ ಮಾಡ್ತಾ ಇದ್ದರು. ಹೇಗೆ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಅದು ಯೇಸು ಕ್ರಿಸ್ತನ ಸೇವೆ ಅವರಲ್ಲಿ ನಿರೀಕ್ಷೆಯನ್ನು ಉಂಟು ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಯೇಸು ಸ್ವಾಮಿ ಮಾಡಿದ ಕೆಲವು ಅದ್ಭುತಗಳು ಮಾತ್ರ ಸತ್ಯವೇದದಲ್ಲಿ ಮೆನ್ಷನ್ ಆಗಿದೆ. ನಾವು ಯೋಹನ್ನ 20:30-31, ಜಾನ್ 20:30-31 ಮತ್ತು ಜಾನ್ 21:25 ಎರಡೂ ವಾಕ್ಯದಲ್ಲಿ ಮಾತ್ರ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಮಾಡಿದ ಅದ್ಭುತಗಳನ್ನು ನೋಡಬೇಕಾದ್ರೆ ಈ ಲೋಕವಿಡಿಲಿಕ್ಕಿಲ್ಲ, ಅಷ್ಟು ಅದ್ಭುತ ಮಾಡಿದ್ದಾನೆ. ಮಾತ್ರವಲ್ಲ, ಯೇಸು ಸ್ವಾಮಿಯನ್ನು ನಂಬಬೇಕು, ರಕ್ಷಣೆ ಹೊಂದಬೇಕೆಂಬ ಉದ್ದೇಶದಿಂದ ಕೆಲವು ಅದ್ಭುತಗಳನ್ನು ಉಲ್ಲೇಖಿಸಲಾಗಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಷ್ಟು ಅದ್ಭುತಗಳನ್ನು ಯೇಸು ಮಾಡಿದ್ದಾನೆ. ಹಾಗಾದರೆ ರೋಗ, ಬಾಧೆ, ನೋವು, ಸಮಸ್ಯೆ ಅಥವಾ ಸೋಲುಗಳು ಇವೆಲ್ಲ ಬರುವಂಥ ಯಾವುದರಿಂದ? ದುರಾತ್ಮಗಳಿಂದ. ಯೇಸು ಸ್ವಾಮಿ ಸೌಖ್ಯ ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ, ಸಮಾಧಾನ ಕೊಡುವ ದೇವರಾಗಿದ್ದಾನೆ. ಆದರೆ ನಮಗೇನು ಬೇಕು ಗೊತ್ತುಂಟ? ಬಿಡುಗಡೆ ಹೊಂದಬೇಕಾದ್ರೆ ನಮಗೆ ನಂಬಿಕೆ ಬೇಕು. ಒಂದು ವಾಕ್ಯ ಓದುವ, ಮತ್ತಾಯನ ಸುವಾರ್ತೆ 9:27-31 ವಾಕ್ಯ, 27-28 ಸಾಕಂತ ಅನಿಸ್ತದೆ. ಮ್ಯಾಥ್ಯೂ 9:27-31, 27-28 ವಾಕ್ಯ ಮಾತ್ರ ಓದಿ. ಎಷ್ಟು ಗಂಟೆಗೆ ನಿಲ್ಲಿಸುವುದು? ಟೈಮಿಂಗ್ 7:30. ಓಕೆ. ದಾವೀದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನೋಡಿ, ಕುರುಡುತನ ಎಂಬುವಂಥದ್ದು ಸಾಧಾರಣವಾದಂಥ ಕಾರ್ಯ ಅಲ್ಲ, ಹೋಗುವಂಥದ್ದು. ಹುಟ್ಟು ಕುರುಡರು ಯೇಸುವಿನ ಬಳಿಗೆ ಬಂದ ಯೇಸು ಏನು ಹೇಳ್ತಾ ಇದ್ದಾನೆ? ಇದನ್ನು ನಾನು ಮಾಡಬಲ್ಲೆನೆಂದು ನಂಬುತ್ತೀರಾ? ಕೆಲವೊಮ್ಮೆ ನಮಗೆ ತಲೆನೋವು ಹೋಗ್ತದಂತ ನಂಬಿಕೆ ಇರ್ತದೆ, ಕ್ಯಾನ್ಸರ್ ಹೋಗ್ತದಂತ ನಂಬಿಕೆ ಇರುವುದಿಲ್ಲ. ನಾನು 2024 ಜನವರಿಯಲ್ಲಿ ನಾನು UK ಹೋಗಿದ್ದೆ. ಬ್ರಿಸ್ಟೋಲಲ್ಲಿರುವಂಥ ಪಾಸ್ಟರ್ ಡೇವಿಡ್ ಎಂಬುದಾಗಿ ಅವರ ಹೆಸರು, ದೇವ್ ಅಂತ ಕರೀತಾರೆ. ಅವರಿಗೆ ಲುಕೇಮಿಯಾ ಕ್ಯಾನ್ಸರ್ ಆಗಿ ಲಾಸ್ಟ್ ಸ್ಟೇಜಲ್ಲಿ ಇದ್ರು. ಅವರು ಪ್ರಾರ್ಥಿಸಿಕೊಂಡ ಕೆಲವು ದಿವಸಗಳ ನಂತರ ಹೋಗಿ ಟೆಸ್ಟ್ ಮಾಡಿದಾಗ ಅವರ ನಾರ್ಮಲ್ ರಿಪೋರ್ಟ್ ಆಗಿತ್ತು. ನಾನು ಕಳೆದ 3-4 ತಿಂಗಳ ಹಿಂದೆ ನಾನು ಮತ್ತು ನಮ್ಮ ಮಿಸ್ಸಸ್ ಒಂದು ವಾರಕ್ಕೋಸ್ಕರ ಹೋಗಿದ್ದೆವು. ನಾವು ಬರ್ಮಿಂಗ್ಹ್ಯಾಮಲ್ಲಿ ಇದ್ದೆವು. 3 ಗಂಟೆಗಳ ಡ್ರೈವಿಂಗ್ ಮಾಡಿ ಅವರು ಬರ್ಮಿಂಗ್ಹ್ಯಾಮ್ಗೆ ಬಂದಿದ್ದಾರೆ. ಅವರು ಒಂದೇ ಒಂದು ಕಾರಣಕ್ಕೆ ಥ್ಯಾಂಕ್ಸ್ ಹೇಳುವುದಕ್ಕೋಸ್ಕರ. ಅವ್ರು ಹೇಳ್ತಾರೆ, ಯೇಸು ಸ್ವಾಮಿ ನನಗೆ ಪೂರ್ಣವಾಗಿ ಸೌಖ್ಯ ಕೊಟ್ಟನೆ ಎಂಬುದಾಗಿ. ಅಲ್ಲಲ್ಲೂಯ್ಯ. ಮರಣಕರ ಕೀರ್ತನೆ 91:3 ಹೇಳ್ತದೆ, ಆತನು ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವಾತನೆಂಬುದಾಗಿ. ಮರಣಕರ ವ್ಯಾಧಿಯಿಂದಲೂ ದೇವರು ಏನು ಮಾಡ್ತಾನೆ?
ಗುಣ ಮಾಡ್ತಾನೆ. ಕ್ರಿಯೇಟಿವ್ ಮಿರಕಲ್ ದೇವರು ಮಾಡ್ತಾನೆ, ಅವಯವ ಸೃಷ್ಟಿಸುತ್ತಾನೆ. ಇವತ್ತೊಂದು ಸಭೆಯಲ್ಲಿ ನಾನು ಆ ಸಾಕ್ಷಿ ಹೇಳಿದೆ. ಒಬ್ಬ ಸೇವಕರು, ಇದು 20 ವರ್ಷಗಳ ಹಿಂದೆ ನಡೆದಂಥ ಒಂದು ಅದ್ಭುತ ನಾನು ನಿಮಗೆ ಹೇಳುವಂಥದ್ದು. ಕೇರಳದ ನನ್ನೊಬ್ಬ ಸ್ನೇಹಿತರು ಸೇವಕರವರು, ಅವರಿಗೆ 2 ಕಿಡ್ನಿ, 15 ವರ್ಷದ ಹುಡುಗನಿಗೆ ಕಿಡ್ನಿ 2 ಫೈಲ್ ಆಗಿ ಲಾಸ್ಟ್ ಸ್ಟೇಜಲ್ಲಿದ್ದ. ಅವರ ತಂದೆ ಸೇವಕರು ಪಾಸ್ಟ್ ಆಗಿದ್ದಾರೆ. ಅವರು ಬಾಂಬೆಗೆ ಟ್ರೀಟ್ಮೆಂಟ್ಗೆ ಅವರನ್ನು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಡಾಕ್ಟರ್ ಅವರಿಗೆ ಹೇಳಿದರು, ಬಾಂಬೆಯಲ್ಲಿ ಇವನೊಂದು, ಕೇರಳದಲ್ಲಿ ಆಲ್ರೆಡಿ ಹೇಳಿದರು, ಬಾಂಬೆಯಲ್ಲಿ ಕೂಡ ಹೇಳಿದ್ರು 1 ತಿಂಗಳು ಜಾಸ್ತಿ ಅಂದರೆ ಬದುಕೋದು, ಇನ್ನು ಹೆಚ್ಚು ಬದುಕುವುದಿಲ್ಲ ಎಂಬುದಾಗಿ ಹೇಳಿಬಿಟ್ರು. ಅವರು ಹೋಟೆಲ್ಗೆ ಬಂದಂಥ ಹೋಟೆಲಲ್ಲಿ ತನ್ನ ಮಗನ ತಲೆ ಮೇಲೆ ಕೈ ಇಟ್ಟು ವರ್ಡ್ ರಿಲೀಸ್ ಮಾಡಿದರು, ಹೀಲಿಂಗ್. ಯೇಸುವೆ, ಈತನಿಗೆ ಹೊಸ ಕಿಡ್ನಿಗಳು ಕ್ರಿಯೇಟ್ ಆಗಲಿ ಎಂಬುದಾಗಿ ಹೇಳಿ ವರ್ಡ್ ರಿಲೀಸ್ ಮಾಡಿ ಅವ್ರು ಬಂದರು. ಏನು ಅದ್ಭುತ ನಡೀಲಿಲ್ಲ. ಮರುದಿವಸ ಸಾಧಾರಣವಾಗಿ ಅವರು ಟ್ರೈನ್ ಹತ್ತಿ ಬಂದರು. ಪೂನಾದ ಕಡೆ ಬಂದಾಗ ಆ ಹುಡುಗ ಮಲಗಿದ್ದ. ಈಗ ಅವರು ಪಾಸ್ಟ್, ಆ ಹುಡುಗ ಮಲಗಿದ್ದ. ಅವನಿಗೊಂದು ಕನಸು ಬಿತ್ತು. ಒಬ್ಬ ವ್ಯಕ್ತಿಯ ಎಲ್ಲ ಅವಯವಗಳನ್ನು ಆ ಕನಸಲ್ಲಿ ನೋಡ್ತಾ ಇದ್ದ, ಆದರೆ ಕಿಡ್ನಿಗಳಿಲ್ಲ ಅಲ್ಲಿ. ಆ ಕನಸಲ್ಲಿ ಅವ್ರು ದೇವರಿಗೆ ಕೇಳ್ತಾರೆ, ಕಿಡ್ನಿ ಎಲ್ಲ ಅವಯವ ಉಂಟು ಸ್ವಾಮಿ, ಕಿಡ್ನಿ ಇಲ್ಲವಲ್ಲ ಅಂತ. ಆಗ ಯೇಸ್ವಾಮಿ ಅವ್ರಿಗೆ ಹೇಳ್ತಿದ್ದಾರೆ, ಅವ್ರ ಕಿಡ್ನಿ ಇತ್ತು ಮುಂಚೆ, ಅದು ನಿನಗೆ ಅಳವಡಿಸಲಾಗಿದೆ, ಅದ ಕಣಲ್ಲಿ ಇಲ್ಲ ಎಂಬುದಾಗಿ ಯೇಸ್ವಾಮಿ ಹೇಳಿದ್ರು. ಆವಾಗ ಎಚ್ಚರಿಕೆ ಆಯಿತು. ತನ್ನ ತಂದೆಗೆ ಕನಸು ಹೇಳಿದ. ಕನಸಲ್ಲಿ ತನ್ನ ಶರೀರ ನೋಡ್ತಾನೆ, ಮುಂಚೆ ಊದಿದ ಮುಖ ನಾರ್ಮಲ್ ಆಗಿದೆ, ಕಾಲುಗಳು ನಾರ್ಮಲ್ ಆಗಿದೆ, ಬಲಹೀನತೆ ಇಲ್ಲ, ಪರಿಪೂರ್ಣ ಸೌಖ್ಯ ಕೊಟ್ಟ ದೇವರು. ಅದ ನಂತರ ಅವ್ರು ಹೋಗಿ ಚೆಕ್ ಮಾಡಿದಾಗ ಡಾಕ್ಟರ್ ಹೇಳ್ತಾ ಇದ್ದ, ಒಂದು 8 ವರ್ಷದ ಹುಡುಗನಿಗೆ ಫ್ರೆಶ್ ಕಿಡ್ನಿ ಆಗಿರ್ತದೋ ಅದೇ ರೀತಿ 2 ಕಿಡ್ನಿ ಫ್ರೆಶ್ ಕಿಡ್ನಿಗಳು ನಿಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ. ಕ್ರಿಯೇಟಿವ್ ಮಿರಕಲ್ಗಳನ್ನು ಕೂಡ ಕರ್ತನ ಯೇಸು ಸ್ವಾಮಿ ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕೆ ನಾವು ನಂಬಿಕೆ ಇಡುವ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಸೌಖ್ಯಕ್ಕಾಗಿ ಬೇರೆ ಯಾವುದೇ ವಿಷಯಕ್ಕಾಗಿ ಇನ್ನೊಂದು 10 ನಿಮಿಷ ಉಂಟು ಪ್ರಾರ್ಥನೆಗೆ, ನಿಮಗೆ ಬಯಸುವುದಾದರೆ ನೀವು ಮುಂದೆ ಬರ್ಬೋದು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಅಪ್ಪ. ಕೂಡಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ತಂದೆಯಾದ ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು. ತಂದೆಯ ದೇವರು ಆತನು ಕೂಡ ಇದ್ದದ್ದರಿಂದ ಆತನು ಸೈತಾನದಿಂದ ಬಾಧಿಸಲ್ಪಟ್ಟವರನ್ನು ಬಿಡಿಸುತ್ತಾ ಸಂಚರಿಸದೆಂಬುದಾಗಿ ಓದಿದ ಪ್ರಕಾರವಾಗಿ ಕರ್ತನೆ, ಇವತ್ತು ಇಲ್ಲಿರುವಂಥ ಯಾರ ಜೀವಿತದಲ್ಲಿ ಯಾವುದೇ ನೋವುಗಳು, ವೇದನೆಗಳು, ಸಮಸ್ಯೆ ಇರುವುದಾಗಿದ್ದಾರೆ, ಈ ಸಮಯದಲ್ಲಿ ಅವರಲ್ಲಿ ಬಿಡಿಸಬೇಕಾಗಿ ಕೇಳ್ಕೊಳ್ತಾನೆ. ಅಥವಾ ಅವರ ವಿಸಾದ ಸಮಸ್ಯೆಗಳಾಗಿರ್ಬೋದು ಕರ್ತನೆ, ಸಿವಿಲ್ ಐಡಿ ಸಮಸ್ಯೆಗಳಾಗಿರ್ಬೋದು, ಫೈನಾನ್ಷಿಯಲ್ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೆ ಕರ್ತನೆ, ಈ ಸಮಯದಲ್ಲಿ ಅವ್ರು ಮುಟ್ಟಿ ಬಿಡುಗಡೆ ಕೊಡಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತಾನೆ. ಫೈನಾನ್ಷಿಯಲ್ ಬ್ರೇಕ್ ಥ್ರೂಗಳು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರ ಜೀವಿತ ಸಂಭವಿಸುವಂಥ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ಯೇಸುವಿನ ತಂದೆ, ಆಮೆನ್.